ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ಮಕರ ಸಂಕ್ರಾಂತಿ. ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿಯ ಸಂಭ್ರಮ ಮನೆ ಮಾಡಿದೆ. ಸಂಕ್ರಾಂತಿ ಅಂತ ಹೇಳಿದ್ರೆ ಸುಗ್ಗಿ ಕಾಲದಲ್ಲಿ ಹುಗ್ಗಿ ಉಣ್ಣುವ ಸಮಯ. ಸೂರ್ಯ ದಕ್ಷಿಣ ಪಥದಿಂದ ಉತ್ತರದೆಡೆಗೆ ತನ್ನ ಮುಖ ಮಾಡುವಂತಹ ಸಮಯ. ನಾಡಿನ ರೈತರೆಲ್ಲರೂ ಕೂಡ ಈ ಸುಗ್ಗಿಯನ್ನ ಸಂಭ್ರಮಿಸ್ತಿದ್ದಾರೆ. ರಸ್ತೆಗಳಲ್ಲಿ ನೋಡ್ತಾ ಇದ್ರೆ ಕಬ್ಬಾಗಿರಬಹುದು, ಶೇಂಗಾ ಆಗಿರಬಹುದು, ಸಿಹಿಗೆಣಸನ್ನ ಮನೆಗೆ ತೆಗೆದುಕೊಂಡು ಹೋಗೋದು, ಅಲ್ಲಿ ಬೇಯಿಸೋದು, ಇನ್ನು ಕೆಲವು ಕಡೆ ಎತ್ತುಗಳನ್ನ, ರಾಸುಗಳನ್ನ ಕಿಚ್ಚು ಹಾಯಿಸೋದು, ಹೀಗೆ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯದಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಲಾಗುತ್ತೆ. ವಿಶೇಷವಾಗಿ ಮಕರ ಸಂಕ್ರಾಂತಿ ಅಂದಾಗ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅನ್ನೋದು ವಾಡಿಕೆ. ನಿಮ್ಮೆಲ್ಲರ ಬದುಕು ಕೂಡ ಬೆಲ್ಲದಂತೆ ಸಿಹಿಯಾಗಿರ್ಲಿ. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ. ಹಾಗೆ ಇವತ್ತು ಜನವರಿ 15 ಇಂಡಿಯನ್ ಆರ್ಮಿ ಡೇ. 1949ರಲ್ಲಿ ಲೆಫ್ಟಿನೆಂಟ್ ಜನರಲ್ KM ಕಾರ್ಯಪ್ಪ ಅವರು ಬ್ರಿಟಿಷ್ ಅಧಿಕಾರಿಗಳಿಂದ ಅಧಿಕಾರವನ್ನು ವಹಿಸಿಕೊಂಡು ಮೊದಲ ವಿಂಗ್ ಕಮಾಂಡರ್ ಆಗಿ ನೇಮಕಗೊಳ್ತಾರೆ. ಆ ದಿನವನ್ನ ಐತಿಹಾಸಿಕ ದಿನ ಅಂತ ಕನ್ಸಿಡರ್ ಮಾಡಿ ಅಂದಿನಿಂದ ಇಂದಿನವರೆಗೂ ಕೂಡ ಇಂಡಿಯನ್ ಆರ್ಮಿ ಡೇ ಅನ್ನ ಆಚರಣೆ ಮಾಡಲಾಗುತ್ತೆ. ಭಾರತಕ್ಕೆ ಆರ್ಮಿಯ ಕೊಡುಗೆ ಇವತ್ತೆಲ್ಲರೂ ಕೂಡ ನೆಮ್ಮದಿಯಿಂದ ನಿರ್ಧರಿಸಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಯೋಧರು ನೀಡಿರುವಂತಹ ಕೊಡುಗೆ ಬಹಳ ಮುಖ್ಯ. ಬ್ರಿಟಿಷರ ಅಧೀನದಲ್ಲಿದ್ದ ನಾವು ಸ್ವತಂತ್ರರಾಗಿ ಹೊರಹೊಮ್ಮಿದಾಗ ಭಾರತಕ್ಕೆ ಅಥವಾ ಭಾರತದ ಆರ್ಮಿಗೆ ಒಬ್ಬ ಮುಂದಾಳು ಬೇಕು ಅಂತ ಅಂದ್ಕೊಂಡಾಗ ಲೆಫ್ಟಿನೆಂಟ್ KM ಕಾರ್ಯಪ್ಪ ಅವ್ರನ್ನ ಆಯ್ಕೆ ಮಾಡಲಾಗುತ್ತೆ. ಪ್ರಾಯಶಃ ಅವರ ಸಾಧನೆ ಇವತ್ತಿಗೂ ಕೂಡ ನಾವು ಸ್ಮರಿಸ್ತಿದ್ದೇವೆ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಮಾತಿದೆ. ಬಾಲ್ಯದಲ್ಲಿ ನಾವೇನನ್ನ ಕಲಿತೀವಿ ಅದು ಬದುಕಿನುದ್ದಕ್ಕೂ ಸಾಕ್ತಾ ಹೋಗುತ್ತೆ. ಇದು ಕಲೆ, ಸಾಹಿತ್ಯ, ದಿನನಿತ್ಯದ ಬದುಕು, ಮಾನವೀಯ ವಿಚಾರಗಳು ಎಲ್ಲ ವಿಚಾರಕ್ಕೂ ಕೂಡ ಅನ್ವಯಿಸುತ್ತೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತನ್ನು ಯಾಕೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ತಮ್ಮ 4ನೇ ವಯಸ್ಸಿಗೆ ಸಂಗೀತದ ಬದುಕಿಗೆ ಪದಾರ್ಪಣೆ ಮಾಡ್ತಾರೆ. ತಂದೆ ತಾಯಿಯಿಂದ ಪ್ರೇರಿತರಾಗಿ ಸಂಗೀತವನ್ನು ಕಲಿಬೇಕು ಅಂತ ಹೊರಡ್ತಾರೆ. 4 ವರ್ಷಗಳಿಂದ ಪ್ರಾರಂಭವಾದಂತಹ ಜರ್ನಿ ಇವತ್ತಿಗೆ 25 ವರ್ಷಗಳು ಮುಗಿತಾ ಬಂದಿದೆ. ಸಂಗೀತವನ್ನ ತಾನು ಮೈಗೂಡಿಸ್ಕೊಂಡಿದ್ದಾರೆ. BCom MCom ಓದಿದ್ದಾರೆ. ಓದಿನ ತಕ್ಕನ ಕೆಲಸ ಮಾಡ್ಬೋದಿತ್ತು, ಆದ್ರೆ ಸಂಗೀತದಲ್ಲಿದ್ದಂತಹ ಪ್ಯಾಷನ್ ಇವತ್ತಿಗೆ ಇವರನ್ನ ಬಹಳ ಒಳ್ಳೆಯ ಸಿಂಗರ್ ಆಗಿ ಮಾರ್ಪಾಡು ಮಾಡಿದೆ. ಪ್ರಾಯಶಃ ಪೃಥ್ವಿ ಭಟ್ ಅಂತ ಕೇಳಿದ ತಕ್ಷಣ ಅನ್ಸುತ್ತೆ ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ದನಿ. ಪೃಥ್ವಿ ಬಗ್ಗೆ ಮತ್ತೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಈಕೆ ಒಂದ್ ರೀತಿ ಪಾದರಸದಂತಹ ಗಾಯಕಿ. ನೀವು ಯಾವುದೋ ಭಕ್ತಿ ಪ್ರಧಾನ ಕಾನ್ಸರ್ಟ್ಗಳನ್ನ ಕೊಟ್ಟು ಭಕ್ತಿಗೀತೆ ಹಾಡು ಅಂದ್ರೆ ಸೈ, ಇತ್ತ ಭಾವಗೀತೆ ಹಾಡು ಅಂದ್ರೆ ಸೈ, ಸಿನಿಮಾ ಹಾಡಂತೂ ಕೇಳೋದೇ ಬೇಡ. ಈ ಜನವರಿಯಲ್ಲಿ ಸುಮಾರು 6 ಸಿನಿಮಾಗಳು ಬಿಡುಗಡೆ ಆಗ್ತಿದೆ. 6 ಸಿನಿಮಾಗಳಿಗೂ ಕೂಡ ಪೃಥ್ವಿ ಹಿನ್ನೆಲೆ ಗಾಯನ ಮಾಡಿದ್ದಾರೆ. ವೃತ್ತಿ ಬದುಕಿನಲ್ಲಿ ತುಂಬಾನೇ ಬ್ರೇಕ್ ಕೊಟ್ಟಂತಹ ಸಿನಿಮಾ ಅಂತ ಹೇಳಿದ್ರೆ ಕೃಷ್ಣಂ ಪ್ರಣಯಂ ಸಖಿ, ಹಾಗೇನೆ ಮುಂದೆ ತೆರೆ ಕಾಣಲಿರುವಂತಹ ಕಲ್ಟ್. ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಉದಯೋನ್ಮುಖ ಗಾಯಕಿ ಪೃಥ್ವಿ ಭಟ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಪೃಥ್ವಿ.
ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ಪೃಥ್ವಿ ತಮ್ಮನ್ನ ಮಾತನಾಡಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಒಂದೊಳ್ಳೆ ಮಾತನ್ನ ನೋಡ್ಕೊಂಬರೋಣ. ಇವತ್ತಿನ ಒಂದೊಳ್ಳೆ ಮಾತು, ಹಾಡು ಬರಲಿ ರೆಕ್ಕೆಯೊಡೆದು, ರಾಗ ಬರಲಿ ಶ್ರುತಿಯ ಹಿಡಿದು, ಭಾವ ಬರಲಿ ದೇಹ ಪಡೆದು, ದಿವ್ಯವಿರಲಿ ಜೀವನ, ಅರುಳುತ್ತಿರಲಿ ಜನಮನ. ಬೇಂದ್ರೆ ಅವರು ಸುಂದರ ಸಾಲುಗಳು. ಬೇಂದ್ರೆ ಅವ್ರ ಬದುಕನ್ನು ತುಂಬಾ ಸಂಭ್ರಮಿಸಿದಂತಹ ವ್ಯಕ್ತಿ. ಎಲ್ಲರೂ ಹೇಳ್ತಾರಂತೆ ಬೇಂದ್ರೆ ಅವ್ರಿಗೆ ತುಂಬಾ ಬಡತನದಲ್ಲಿದ್ದೀರಿ, ಏನಾದರೂ ಸಹಾಯ ಮಾಡಬೇಕಂತ ಬಂದಾಗ ಒಂದ್ಸರಿ ಬೇಂದ್ರೆ ಹೇಳಿದ್ರಂತೆ, ನನ್ನ ಹತ್ರ ಇರೋ ಬಡತನ ಯಾಕೆ ಇಟ್ಕೋತೀರಿ ಅಂತ. ಅಂತಹ ಬದುಕನ್ನ ಶ್ರೀಮಂತವಾಗಿ ಸಂಭ್ರಮಿಸಿದಂತಹ ವ್ಯಕ್ತಿ. ಒಂದೊಳ್ಳೆ ಮಾತಿನಿಂದ ಪ್ರಾರಂಭ ಮಾಡಿದೀವಿ. ಒಂದೊಳ್ಳೆ ಹಾಡಿದ್ರೆ ಚಂದ ಅಂತ. ಪೃಥ್ವಿ ಇದ್ದಾಗ ಸಂಗೀತಕ್ಕೆ ಕೊರತೆ ಇಲ್ಲ. ಯಾವ ಹಾಡಿಂದ ಪ್ರಾರಂಭ ಮಾಡ್ತೀರಿ? ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಮೊದಲನೇದಾಗಿ ಗಣಪತಿಯ ಒಂದು ಸಣ್ಣ ಶ್ಲೋಕದೊಂದಿಗೆ ಸ್ಟಾರ್ಟ್. ಖಂಡಿತ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವಾ, ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯೇಷು ಸರ್ವದಾ. ಆಹಾ, ಚಂದದ ಕಾರ್ಯಕ್ರಮಕ್ಕೊಂದು ಅಂದದ ಆರಂಭ ಕೊಟ್ಟಿದ್ದೀರಿ. ನಾನು ಆರಂಭದಲ್ಲಿ ಹೇಳಿದೆ ಪೃಥ್ವಿ ಸಂಗೀತ ಕಲಿಯೋದಕ್ಕೆ ಪ್ರಾರಂಭ ಮಾಡಿ ತಮ್ಮ 4ನೇ ವಯಸ್ಸಿಗೆ ಅಂತ. ಒಂದು 20 ವರ್ಷದ ಹಿಂದೆ ಹೋಗ್ಬೇಕು ಇವಾಗ. ಏನ್ ನೆನಪಾಗುತ್ತೆ? ಮೋಸ್ಟ್ಲಿ ನೀವು ಕೂಡ ದೂರದರ್ಶನ, ಆಕಾಶವಾಣಿ ಎಲ್ಲ ಕೇಳ್ಕೊಂಡು ಬೆಳೆದಿರ್ತೀರಿ ಅಂತ ಅನ್ಸುತ್ತೆ. ಸಂಗೀತ ಅಂತ ಮೊದಲನೇ ಸಾರಿ ಅವಾಗ ಅಷ್ಟು ನಮಗೆ ಸಂಗೀತ ಅನ್ನೋದು ಗೊತ್ತಿರಲ್ಲ, ಹಾಡು ಕೇಳೋದು ಅಂತ. ಏನ್ ನೆನಪಾಗುತ್ತೆ ಇವಾಗ ನೀವು ಮೊದಲು ಸ್ಟೇಜ್ ಹತ್ತಿದ್ದು ಅಥವಾ ಮೊದಲು ಸಂಗೀತ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ ಹೇಗೆ ಅಂತ? ಫಸ್ಟ್ ಅಂದ್ರೆ ನಾನು 4ನೇ ವಯಸ್ಸಿರ್ಬೇಕಾದ್ರೆ ನಮ್ಮ ಮನೆ ಹತ್ರನೇ ಎಲ್ಲೋ ಒಂದು ಕಾಂಪಿಟೇಷನ್ ಇತ್ತಂತೆ ಬೆಂಗಳೂರಲ್ಲೇ. ಅವಾಗ ನಮ್ಮಮ್ಮ ಅಲ್ಲಿ ಕರ್ಕೊಂಡೋಗಿ ಸೇರ್ಸಿದ್ರು. ಅವಾಗ ಅದು ಹೇಳ್ತಿದ್ರು ಒಂದು ಕಾಂಪಿಟೇಷನ್ಗೆ 5 ರೂಪಾಯಿ ಅಂತೆ ಅವಾಗ. ಅಂದ್ರೆ ಅಲ್ಲ, ಎಂಟ್ರಿ ಫೀಸ್. ಇವಾಗೆಲ್ಲ 300-400 ಇರುತ್ತೆ, ಅಂದ್ರೆ ಸ್ಕೂಲ್ ಲೆವೆಲ್ ಕಾಂಪಿಟೇಷನ್ಸ್ ಎಲ್ಲ. ಅವಾಗ ಎರಡು ಇದಕ್ಕೆ ಸೇರಿಸಿದ್ರು, ಅಂದ್ರೆ ಒಂದು ಶ್ಲೋಕ ಮತ್ತೊಂದು ನಾರ್ಮಲ್ ಹಾಡು. ಅಲ್ಲಿ ಮಕ್ಕಳೆಲ್ಲ ಅಳ್ತಿದ್ರಂತೆ. ನಾನು ಫುಲ್ಲು ಧೈರ್ಯದಿಂದ ಹೋಗಿ ಹಾಡದ್ನಂತೆ. ಒಂದು ರಾಧೆ 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 ಗೋವಿಂದ ಬೃಂದಾವನ ಚಂದ ಅಂತ ಆ ಹಾಡನ್ನ ಹಾಡಿದೆ. ಅವತ್ತು ನನಗೇನೆ ಫಸ್ಟ್ ಪ್ರೈಸ್ ಬಂತು. ಅದು ನನ್ನ ಇಡೀ ಲೈಫ್ದು ಫಸ್ಟ್ ಪ್ರೈಸ್. ಅದು ಮೊದಲನೇ ಬಹುಮಾನ. ತೆರೆ ಮೇಲೆ ಗಮನಿಸ್ತಾ ಇದ್ದೀವಿ. ಪುಟಾಣಿ ಪೃಥ್ವಿ ನೋಡಿ ಸರ್ಟಿಫಿಕೇಟ್ ಮೇಲೆ ತುಂಬಾ ಒಲವಿನಿಂದ ನೋಡ್ತಾ ಇದ್ದೀರಿ. ಓಕೆ, ಆಯ್ತಾ, ಅದೊಂದು ಪ್ರೈಸ್ಲೆಸ್ ಮೂಮೆಂಟ್. ಅದು ಆ ಫೋಟೋ ಯಾರು ತೆಗ್ದಿದಾರೋ ಗೊತ್ತಿಲ್ಲ, ಅವ್ರಿಗೊಂದು ದೊಡ್ಡ ಥ್ಯಾಂಕ್ ಯು. ಸೊ ಅದಾದ್ಮೇಲೆ ಒಂದು ಅಷ್ಟು ಚಿಕ್ಕವ್ರಿಗೆ ಹೇಳ್ಕೊಡಲ್ಲ ಮ್ಯೂಸಿಕ್ ಯೂಶ್ವಲಿ. ಸೊ 6 ವಯಸ್ಸಿರ್ಬೇಕಾದ್ರೆ ನನ್ನ ಮ್ಯೂಸಿಕ್ ಕ್ಲಾಸಿಗೆ ಹಾಕಿದ್ರು, ಕರ್ನಾಟಿಕ್ ಕ್ಲಾಸಿಕಲ್, ವಿದುಷಿ ಜಯಲಕ್ಷ್ಮಿ ಭಟ್ ಅವ್ರ ಹತ್ರ. ಅಲ್ಲಿ ಜೂನಿಯರ್ ಸೀನಿಯರ್ ಮಾಡಿದೆ. ಪ್ಯಾರ್ಲಲ್ಲಿ ದೀಕ್ಷಿತ್ ಸರ್ ಹತ್ರ ಭಾವಗೀತೆ ಕಲಿತಾ ಇದ್ದೆ. ಸೊ ಅದೇ ತುಂಬಾ ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿದೀನಿ, ಲೆಕ್ಕವೇ ಇಲ್ಲ. ನಿಮ್ ಫ್ಯಾಮಿಲಿ ಅಪ್ಪ ವಾಯ್ಸ್ ಚೆನ್ನಾಗಿದೆ, ಹಾಡ್ತಾರೆ, ಬಟ್ ತಾಳ ರಾಗ ಜ್ಞಾನ ಅದೆಲ್ಲ ಏನಿಲ್ಲ. ಅವ್ರ ಖುಷಿಗೆ ಹಾಡ್ತಾರೆ, ಅದ್ ಬಿಟ್ರೆ ಯಾರು. ಬಟ್ ಅಪ್ಪ ಅಮ್ಮಂಗೆ ಆಸೆ ಇತ್ತು ಮಗಳು ಚೆನ್ನಾಗಿ ಹಾಡ್ಬೇಕು ಅಂತ ಹೇಳಿ. ಏನ್ ಈ ತಂದೆ ತಾಯಿ ಇವತ್ತಿನ ನೀವು ಈ ಹಂತಕ್ಕೆ ಬರೋದಕ್ಕೆ ತಂದೆ ತಾಯಿ ಯಾವಾಗ ಕಾಂಪಿಟೇಷನ್ ಕರ್ಕೊಂಡು ಹೋಗಿದೆ ಕಾರಣ. ಯಾರು ಏನೇ ಆಗಿದ್ರು ಕೂಡ ಸೊ ಎಷ್ಟು ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವ್ ಯಾವ್ದೇ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೂ ಕೂಡ ಊಟ ತಿಂಡಿ ರೆಡಿ ಮಾಡೋದ್ರಿಂದ ಹಿಡಿದು ತಗೊಂಡೋಗಿ ಬಿಡೋದ್ರವರೆಗೂ ಕೂಡ ನೋಡ್ಕೊಂತಿರ್ತಾರೆ. ಸೊ ಹೌ ಥ್ಯಾಂಕ್ಫುಲ್ ಅಂತ. ಖಂಡಿತ ನಾನು ಇವಾಗಿನವರೆಗೂ ಇದೀನಿ ಅಂದ್ರೆ ಅದು ನಮ್ಮ ಅಪ್ಪ ಅಮ್ಮನಿಂದನೇ ಕಾರಣ.
ನಮ್ಮಮ್ಮ ಅಷ್ಟೇ, ಎಲ್ಲೇ ಕಾಂಪಿಟೇಷನ್ಸ್ ಇದ್ರು ನಮ್ಮಮ್ಮಂಗೆ ಅದು ಗೊತ್ತಾಗೋದು. ಅವಾಗ ಮೊಬೈಲೆಲ್ಲ ಅಂತ ಡೆವಲಪ್ಡ್ ಆಗಿರಲಿಲ್ಲ. ಬಟ್ ಆದರೂ ನಮ್ಮಮ್ಮಂಗೆ ಗೊತ್ತಾಗೋದು, ಇಲ್ಲಿ ಕಾಂಪಿಟೇಷನ್ ಇದೆ, ಅಲ್ಲಿ ಇಸ್ಕಾನು ತುಂಬ ಕಡೆ. ಆ್ಯಂಡ್ ಇನ್ನೊಂದು, ಅಪ್ಪ ಅಮ್ಮನ ಜೊತೆಗೆ ನಮ್ಮ ಸ್ಕೂಲಲ್ಲಿ ಗಿರಿಜಾ ಮ್ಯಾಮ್ ಅಂತ ಒಬ್ಬರಿದ್ರು, ನಮ್ಮ ಪ್ರಿನ್ಸಿಪಲ್ ಅವರು. ಅವರು ಅಷ್ಟೇ ತುಂಬ ಕಡೆ ಕರ್ಕೊಂಡೋಗಿದ್ದಾರೆ. ಗುಜರಾತ್, ಡೆಲ್ಲಿ ಎಲ್ಲ ಕರ್ಕೊಂಡೋಗಿದ್ರು, ನ್ಯಾಷನಲ್ ಲೆವೆಲ್ಗೆಲ್ಲ. ಗುಜರಾತಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಸೊ ಅವ್ರಿಗೂ ಅಪ್ಪ ಅಮ್ಮ ಮತ್ತು ಅವ್ರು ಗಿರಿಜಾ ಮ್ಯಾಮ್ ಮತ್ತು ನನ್ನ ಗುರುಗಳು, ಸಂಗೀತ ಗುರುಗಳಿಗೆ ಅವ್ರಿಗೂ ಥ್ಯಾಂಕ್ಫುಲ್. ಬಟ್ ಸ್ಕೂಲಲ್ಲಿ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಮತ್ತು ಮಹೇಶ್ ಸರ್ ಅಂತ ಒಬ್ಬರಿದ್ರು, ಅವರು ಅಷ್ಟೇ. ಓಕೆ. ಮ್ಯೂಸಿಕ್ ಕಲಿಬೇಕಾದ್ರೆ ಆಗಿನ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಹೇಳ್ತಾರಲ್ಲ ಅಂತ ಹೋಗೋದು ಹೆಚ್ಚಿರುತ್ತೆ. ಆದರೆ ನಿಮ್ಮ ವಿಚಾರದಲ್ಲಿ ಹಾಗಲ್ಲ. ಅವತ್ತಿಗೂ ಹೈಪರ್ ಆಕ್ಟಿವ್, ಇವತ್ತಿಗೂ ಕೂಡ ಹೈಪರ್ ಆಕ್ಟಿವ್. ಪೃಥ್ವಿ ಇದ್ದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಒಂದು ನಗು ಇದ್ದೇ ಇರುತ್ತೆ. ತಮ್ಮ ಗುರುಗಳು ಅಂತ ಹೇಳಿರಿ, ನರಹರಿ ದೀಕ್ಷಿತ್ ಸರ್, ಅವ್ರು ಕಲಿಸಂತಹ ಯಾವ್ದಾದ್ರು ಒಂದು ಭಾವಗೀತೆ ಹಾಡಬಹುದಾ? ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಎಂತ ಸೊಗಸಾದ ಗೀತೆ. ಖಂಡಿತ. HSV ಅವರ ಸಾಹಿತ್ಯ, ಹಾಗೆ ಮೈಸೂರು ಅನಂತ ಸ್ವಾಮಿ ಸರ್ ಅವರ ಸಂಗೀತ. ಸೊ ಭಾವಗೀತೆ ಅಂತ ಹೇಳಿದ್ರಿ, ಭಾವಗೀತೆ ಮತ್ತೆ ಈ ಸುಗಮ ಸಂಗೀತ ಹಾಡು ಎಂತ ಹಾಡನ್ ಬೇಕಾದ್ರೂ ಹಾಡ್ತಾರೆ ಅನ್ನೋದೊಂದು ಮಾತಿದೆ. ನರಹರಿ ದೀಕ್ಷಿತ್ ಸರ್ ಸಂಗೀತ ಕಲಿಬೇಕಾದ್ರೆ ನೀವು ಕಂಡ್ಕೊಂಡಂತಹ ಅಂಶಗಳೇನು? ಯಾಕಂತ ಹೇಳಿದ್ರೆ ಇವಾಗ ನಿಮಗೆ ಗೊತ್ತಿರ್ಲಿಲ್ಲ, ನಾವು ಮೋಸ್ಟ್ಲಿ ಆಗ ನಾನು ಪ್ರೊಫೆಷನಲಿ ಒಬ್ಬ ಸಿಂಗರ್ ಆಗ್ತೀನಿ ಅಂತ ಮೋಸ್ಟ್ಲಿ ಗೊತ್ತಿರೋದಿಲ್ಲ. ಸಂಗೀತ ಒಂದು ಪ್ಯಾಷನ್ ಕಲಿತಾ ಇರ್ತೀರಿ, ಓದ್ಬೇಕು ಅನ್ನೋದು ಕೂಡ ಇರುತ್ತೆ. ಸೊ ಆಗ ಸಂಗೀತ ಕಲಿಯೋ ದಿನಗಳಲ್ಲಿ ಏನಾದ್ರು ಆಸೆ ಕನಸುಗಳಿತ್ತ, ಇಲ್ಲ ಈ ರೀತಿ ಹಾಡ್ಬೇಕು, ಈ ರೀತಿ ಅವಕಾಶಗಳನ್ನ ಸಿಗ್ಬೇಕು, ಆ ರೀತಿ ಏನಾದ್ರು ಇತ್ತ? ಅಂದ್ರೆ ಅವಾಗ ನಾನು ಕರ್ನಾಟಕ ಕಲಿತಿದ್ದೆ ಅಲ್ವಾ, ಅದಕ್ಕಿನ್ನ ಡಿಫ್ರೆಂಟ್ ಸುಗಮ ಸಂಗೀತ. ಇದು ಸ್ವಲ್ಪ ಹಿಂದೂಸ್ತಾನಿ ಬೇಸ್ಡ್ ಇರುತ್ತೆ, ಆಮೇಲೆ ತುಂಬ ಹೈ ಪಿಚಲ್ಲಿ ಹಾಡೋದಿರುತ್ತೆ, ಭಾವಗೀತೆ ಎಲ್ಲ. ಸೊ ನನಗೆ ನನ್ನ ಒಂದು ಏನು ಹೇಳೋದು, ನನ್ನ ಟೊನಾಲಿಟಿ ಅಂದರೆ ನನ್ನ ವಾಯ್ಸ್ಗೊಂದು ಕಲ್ಚರ್ ಆಗಿದ್ದು ನನಗೆ ಭಾವಗೀತೆ, ಸುಗಮ ಸಂಗೀತದಲ್ಲೇ. ನಂಗೆ ಮುಂಚೆಯಿಂದ ನಾನು ತುಂಬ ಕೇಳ್ತಿದ್ದೆ, MD ಪಲ್ಲವಿ ಮ್ಯಾಮ್ ಅವ್ರದ್ದು, ರತ್ನಮಾಲಾ ಪ್ರಕಾಶ್ ಅವ್ರದ್ದಾಗಿರಲಿ, ತುಂಬ ಭಾವಗೀತೆ ಕೇಳ್ತಿದ್ದೆ. CD ಅವಾಗ ಫುಲ್ CD ಎಲ್ಲ ಹಾಕ್ಕೊಂಡು ಕೇಳ್ತಿದ್ದೆ. ಆವಾಗ ಅಲ್ಲೇ ಕಲ್ತ್ಕೊಂಡಿದ್ದು, ನಂದು ರೇಂಜ್ ಇಂಪ್ರೂವ್ ಆಗಿದ್ದು ಅಲ್ಲಿ ಸರ್ ಕ್ಲಾಸಲ್ಲಿ. ಆ್ಯಂಡ್ ಅಲ್ಲಿ ನಮಗೆ ಯಾವ ಲಿರಿಕ್ಸ್ ನೋಡಿಕೊಂಡು ಹಾಡೋಕ್ಕೆ ಬಿಡ್ತಿರ್ಲಿಲ್ಲ. ಫುಲ್ ಲಿರಿಕ್ಸ್ ನೋಡ್ಕೊಂಡೆ ಇದು ನೋಡ್ದೇನೆ ಹಾಡಬೇಕು, ಇಲ್ಲಾಂದರೆ ಸರಿಯಾಗಿ ಬೈಯೋರು. ಸೊ ಅದು ಅಷ್ಟೇ, ನನ್ನ ತಲೆಯಲ್ಲಿ ಇವಾಗ ಸುಮಾರು ಹಾಡುಗಳಿದೆ. ಸೊ ಅಲ್ಲಿಂದನೇ ನನಗಿದಾಗಿದ್ದು. ಅವಾಗ ಏನಂದರೆ ಸರ್ ಕ್ಲಾಸಿಂದನೇ ಸುಮಾರು ಜನ ರಿಯಾಲಿಟಿ ಶೋಸ್ಗೆಲ್ಲ ಹೋಗ್ತಿದ್ರಿ, ಇದೆ ತುಂಬೆ ಹಾಡುವೇನು, ಸರಿಗಮಪ್ಪಗೆಲ್ಲ. ಅವಾಗ ಅವ್ರನ್ನೆಲ್ಲ ನೋಡಿ, ಟಿ ವಿಲೆಲ್ಲ ಚೆನ್ನಾಗಿರುತ್ತಲ್ಲ, ಟಿ ವಿಲಿ ಬಂದರೆ ಅಷ್ಟೇ ಇದ್ದಿದ್ದು. ಅಂದರೆ ಮುಂದೆ ಏನೋ ಸಿಂಗರ್ ಆಗ್ತೀನಿ ಅದೆಲ್ಲ ಏನಿಲ್ಲ, ಶೋಸ್ ಮಾಡ್ತೀನಿ ಏನೂ ಇಲ್ಲ, ಟಿ ವಿಲಿ ಬರಬೇಕು ಅಷ್ಟೇ. ಸೊ ಅದಕ್ಕೆ ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಂದನೇ ಸರಿಗಮಪ್ಪ ಆಡಿಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ 2018 ಅಟ್ ಲಾಸ್ಟ್ ಪ್ರಯತ್ನ ಮಾಡಿದ್ರಿ? ನಾನೊಂದು 5-6 ಟೈಮ್ಸ್ ಆಡಿಷನ್ಸ್ ಅಟೆಂಡ್ ಮಾಡಿದ್ದೆ. ಓಕೆ, ನೋಡಿದವ್ರು ಅನ್ಕೊಂತಾರೆ ಸಿಂಗರ್ಸು ಸೆಲೆಬ್ರಿಟಿ ಲೈಫ್ ಅಂತ, ಬಟ್ ಅದ್ರ ಹಿಂದಿನ ಸ್ಟ್ರಗಲ್ಸ್ ಅಲ್ವಾ? ಸೆಲೆಬ್ರಿಟಿ ಏನಿಲ್ಲ, ಬಟ್ ಅದೇ ಸ್ಟ್ರಗಲ್ಸ್ ತುಂಬ ಇದೆ. ಓಕೆ, ಯಾವ ಹಾಡು, ಸಿನಿಮಾ ಹಾಡು ಹೆಚ್ಚಾಗಿ ಇಷ್ಟಪಟ್ಟು ಕೇಳ್ತಾ ಇದ್ದಿದ್ದು? ನಂಗೆ ಸಿನಿಮಾ ಹಾಡು ಅಷ್ಟು ಕೇಳ್ತಿರ್ಲಿಲ್ಲ, ನಾನು ನಿಜ ಹೇಳ್ಬೇಕು. ನಾನು ದೇವ್ರನಾಮ, ಭಕ್ತಿಗೀತೆ, ಭಾವಗೀತೆ ಇಷ್ಟೇ ಜಾಸ್ತಿ ಕೇಳ್ತಿದ್ದು. ಸಿನಿಮಾ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ ಸರಿಗಮಪಕ್ಕೆ ಬಂದ ಮೇಲೆ. ಆ ಥರ ಒಂದು ಅಂತಿಲ್ಲ, ಸುಮಾರು ಕೇಳಿದ್ದೀನಿ. ಮೇನ್ ಆಗಿ ಚಿತ್ರಮ್ಮ ಸಾಂಗ್ಸ್ ತುಂಬ ಕೇಳಿದ್ದೀನಿ. ಚಿತ್ರಮ್ಮ SPB ಸರ್ ಹಾಡು ನೆನ್ಪು ಮಾಡ್ಕೋಬಹುದಾ? ತಮ್ಮ ಒಂದ್ ರೀತಿ ಆರಾಧ್ಯ ದೈವ ತರ KS ಚಿತ್ರ ಅವರು. ನೀವ್ ಯಾರನ್ನ ಇಷ್ಟಪಟ್ಟು ಕೇಳ್ತಾ ಇದ್ರಿ, ಅವ್ರ ಜೊತೆ ಹಾಡುವಂತಹ ಅವಕಾಶ ಕೂಡ ತಮ್ಗೆ ಸಿಕ್ಬಂತು ಮುಂದಿನ ದಿನಗಳಲ್ಲಿ. ಒಂದ್ ಹಾಡನ್ನ ನೆನ್ಪು ಮಾಡ್ಕೊಳ್ಳಿ. ಇದು ಶುಭೋದಯ ಕರ್ನಾಟಕ ಆಗಿರೋದ್ರಿಂದ ಬಾನಲಿನಿಂದ ಸೂರ್ಯೋದಯ. ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಆನಂದ ನಿನ್ನಿಂದ ಕರುಣಾಮಯ. ಬಾನಲ್ಲಿ ನಿನ್ನಿಂದ ಚಂದ್ರೋದಯ,
ಆನಂದ ನಿನ್ನಿಂದ ಕರುಣಾಮಯ ಮೋಡ ಮಳೆಯಾಗಲು ನೀರು ಭುವಿ ಸೇರಲು ಭೂಮಿ ಹಸಿರಾಗಲು ಲೋಕ ಗೆಲುವಾಗಲು ಓಂ 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 ನೀನೇರುವೆ ದೇವ ಆ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ. ಆಹಾ ಎಂತ ಸೊಗಸು. ಓಕೆ, ತಾವು ಹೇಳಿದ್ರಿ ಬಹಳ ವರ್ಷಗಳಿಂದ ಆಡಿಷನ್ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರಿ ಅಂತ. ಶಾಲಾ ಕಾಲೇಜ್ ದಿನಗಳಲ್ಲಿ ಹೇಗಿರ್ತಿತ್ತು? ಯಾಕಂದ್ರೆ ಸ್ಕೂಲ್ ಕಾಲೇಜಲ್ಲಿ ಸ್ವಲ್ಪ ಕಾಂಪಿಟೇಷನ್ ಹೋಗ್ತಿದ್ದಾರೆ, ಚೆನ್ನಾಗಿ ಹಾಡ್ತಿದ್ದಾರೆ ಅಂದ್ರೆ ಸ್ವಲ್ಪ ಹೈ ಕಣ್ಣು ಇರುತ್ತಲ್ವಾ? ಸೊ ಹೆಂಗೆ ಪೃಥ್ವಿ ತುಂಬಾ ಒಳ್ಳೆ ಸ್ಟೂಡೆಂಟ್, ಫ್ರಂಟ್ ಬೆಂಚರ ಅಲ್ಲ ಹೈಟ್ ಅಲ್ಲಿ ಫ್ರಂಟ್ ಬೆಂಚರ, ಬಟ್ ಓದೋ ವಿಚಾರದಲ್ಲಿ ಯಾವ ರೀತಿ? ಹೌದು, ಓದೋದ್ ವಿಷಯದಲ್ಲೂ ಚೆನ್ನಾಗಿ ಓದ್ತಿದ್ದೆ ನಾನು. ಒಂದ್ 90 ಮೇಲೆ ಇರ್ತಿತ್ತು ಪರ್ಸೆಂಟೇಜ್. ಹೌದಾ? ಓಕೆ. ಫಸ್ಟ್ ರ್ಯಾಂಕ್ ರಾಣಿ ತರನಾ? ಫಸ್ಟ್ ರ್ಯಾಂಕ್ ಅಲ್ಲ, ಬಟ್ ಓಕೆ, ತುಂಬಾ ಚೆನ್ನಾಗಿ ಓದ್ತಿರ್ಲಿಲ್ಲ. ಓಕೆ, ಬಟ್ ಚೆನ್ನಾಗೇ ಓದ್ತಿದ್ದೆ. ಅದೇ ಸ್ಕೂಲಲ್ಲಿ ಸ್ವಲ್ಪ ಪೃಥ್ವಿ ಅಂತ ಎಲ್ಲರಿಗೂ ಗೊತ್ತಿತ್ತು. ಟೀಚರ್ಸ್ ಇಂದ ಹಿಡ್ದೊಂಥರ ಪೆಟ್ ಸ್ಟೂಡೆಂಟ್ ನಾನು. ಏನೇ ಇದ್ರು ನಾನು ಡೈರೆಕ್ಟ್ ಆಗಿ ಹೋಗಿ ಕೇಳ್ತಿದ್ದೆ ಟೀಚರ್ಸ್ ಹತ್ರ. ನಂಗೆ ಅದೆಲ್ಲ ಭಯನೇ ಇಲ್ಲ, ಹೋಗ್ಬಿಟ್ಟು ಮಾತಾಡ್ತಿದ್ದೆ ಸೀದಾ. ಆಮೇಲೆ ಕಾಲೇಜಲ್ಲೂ ಅಷ್ಟೇ ಫುಲ್ ಹಾಡು ಅದು ಸ್ವಲ್ಪ ಇರುತ್ತಲ್ಲ, ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ರೆ ಸ್ವಲ್ಪ ನೋಟೆಡ್ ಆಗಿರ್ತೀವಿ. ಚೆನ್ನಾಗಿತ್ತು. ಓಕೆ, ಸ್ಕೂಲು ಕಾಲೇಜ್ ಅಂತ ಬಂದಾಗ ಜಾಸ್ತಿ ಭಾವಗೀತೆ, ಜನಪದ ಗೀತೆನೆ ನಾವು ಫೋಕಸ್ ಮಾಡ್ತೀವಿ, ಹೌದಲ್ಲ? ಸೊ ನಿಮ್ಮ ಕಾಂಪಿಟೇಷನ್ ದಿನಗಳಂತ ಬಂದಾಗ ಬೆಂಗಳೂರು ಸುತ್ತಮುತ್ತ ಬೇರೆ ಕಡೆ ಹೋಗಿ ಮಾಡ್ತಿದ್ದು ಕೂಡ ಇತ್ತು? ಪ್ರತಿಭಾ ಕಾರಂಜಿ ಸ್ಟೇಟ್ ಲೆವೆಲ್ ಹೋಗಿದ್ದೆ, ಬಿಜಾಪುರ್ಗೆ ಹೋಗಿ ಅಲ್ಲಿ ಥರ್ಡ್ ಪ್ರೈಸ್ ಬಂದಿತ್ತು. ಅಂದರೆ ನಾನೇ ಚಿಕ್ಕವಳಿದ್ದೆ, 8th 9th 10th ಇದ್ದಿದ್ದು ಕ್ಯಾಟಗರಿ. ನನಗೆ 3rd, 9th ಅವ್ರಿಗೆ 2nd, 1st 10th ಆ ಥರ ಬಂದಿತ್ತು. ಸೊ ಚೆನ್ನಾಗಿತ್ತು. ಅಂದರೆ ಕಾಂಪಿಟೇಷನ್ ಕೆಲವೊಂದು ಕಡೆ ಪ್ರೈಸ್ ಬರ್ತಿರ್ಲಿಲ್ಲ. ತುಂಬ ಕಡೆ ಹೋಗಿದ್ದೀನಿ, ಒಂದು 200 ಕಾಂಪಿಟೇಷನ್ಸ್ಗಂತೂ ಹೋಗಿರ್ತೀನಿ ಮಿನಿಮಮ್ ಅಂದ್ರು. ಎಷ್ಟು ಖುಷಿ ಅನ್ಸುತ್ತೆ ಆ ಸರ್ಟಿಫಿಕೇಟ್ಸ್. ಇವತ್ತಿಗೆ ನಾವು ಕಾರ್ಯಕ್ರಮಗಳು ಹೋದಾಗೆಲ್ಲ ಮೊಮೆಂಟೋ ಕೊಡ್ತಾರೆ. ಮೊದಲು ಒಂದು ಪ್ರೈಸ್ ಬಂದಿಲ್ಲ ಅಂದ್ರೂ ಅದು ಸಣ್ಣ ಪೆನ್ನೇ ಆಗಿರ್ಲಿ, ಎಷ್ಟು ಬೇಸರ ತರೋದಲ್ಲ, ಇವು ಪ್ರೈಸ್ ಬಂದಿಲ್ಲ. ಆ ಸರ್ಟಿಫಿಕೇಟ್ಸ್ ಎಲ್ಲ ತುಂಬಾ ಟ್ರೆಜರ್ ಮಾಡಿ ಮನೇಲಿ, ಹೌದಲ್ಲ? ಸೊ ಯಾವ ಹಾಡು ಹಾಡಿದ್ರಿ ಪ್ರತಿಭಾ ಕಾರಂಜಿಲಿ? ಪ್ರತಿಭಾ ಇಷ್ಟು ಕಾಲ ಒಟ್ಟಿಗಿದ್ದ ಹಾಡಬಹುದಾ? ಸದಾ ಕಾಲ ತಬ್ಬುವಂತೆ ಮೇಲೆ ಬಾಗಿಯೂ ಸದಾ ಕಾಲ ತಬ್ಬುವಂತೆ ಮೇಲೆ ಬಾಗಿಯೂ ಮಣ್ಣ ಮುತ್ತು ದೊರಕಿತೇನೋ ನೀಲಿ ಬಾನಿಗೆ ಮಣ್ಣ ಮುತ್ತು ದೊರಕಿತೇನು ನೀಲಿ ಬಾನಿಗೆ ಎಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆ ತರು ಅರಿತೆವೇನು ನಾವು ನಮ್ಮ ಅಂತರಾಳವಾ. ಅದ್ಭುತ. ಈ ಹಾಡೇ ಒಂದ್ ರೀತಿ ಖುಷಿ, ಲಿರಿಕ್ಸೇ ತುಂಬಾ ಚೆನ್ನಾಗಿ, ಎಷ್ಟು ಅರ್ಥ ಇದೆ ಅಲ್ಲ ಆ ಹಾಡಲ್ಲಿ. ಖಂಡಿತ. ಈ ವಾಯ್ಸ್ ಕಲ್ಚರ್ ನೀವು ಹೇಳಿದ್ರಿ, ನಿಮ್ಮ ವಾಯ್ಸ್ ಕಲ್ಚರ್ಗೆ ಸೂಟ್ ಆಗುವಂತಹ ಹಾಡುಗಳನ್ನ ಆಯ್ಕೆ ಮಾಡ್ಕೊಳ್ತಿದ್ರಿ ಅಂತ. ಇದನ್ನ ಇಂಪ್ರೂವ್ ಮಾಡ್ಕೊಂಡಿದ್ದು ಹೇಗೆ? ಯಾಕಂದ್ರೆ ಒಬ್ಬ ಗಾಯಕ ಅಂತ ಬಂದಾಗ ಇವತ್ತು ನಾನು ಹೇಳಿದ್ನಲ್ಲ, ಪೃಥ್ವಿ ಒಂದ್ ರೀತಿ ಮರ್ಕ್ಯೂರಿ ತರ, ನೀರ್ ತರ, ಯಾವುದೇ ವೆಸಲ್ ಹಾಕಿದ್ರು ಕೂಡ ಆ ಒಂದು ಪಾತ್ರೆಯ ಶೇಪ್ ಅನ್ನು ಪಡೆದುಕೊಳ್ಳಬಲ್ಲ ಗಾಯಕಿ ಅಂತ. ಸೊ ಹೇಗೆ ನೀವು ಹೆಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಅಲ್ಲೇ ಮ್ಯೂಸಿಕ್ ಕ್ಲಾಸಲ್ಲಿ ಕಲ್ತಿರೋದನ್ನ ಅಲ್ಲೇ ಬಿಟ್ಟು ಬರ್ತೀರಾ ಅಥವಾ ಮನೆಗೆ ಬಂದ್ಬಿಟ್ಟು ಅದನ್ನ ಅನುರಣ ಮಾಡೋದು, ಆತರ ಏನಾದ್ರು ಮಾಡ್ತಿದ್ರ? ಮಾಡ್ತಿದ್ದೆ, ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬಂದು ಮನೇಲಿ ಪ್ರಾಕ್ಟೀಸ್ ಅದೆಲ್ಲ ಮಾಡ್ತಿದ್ದೆ. ಬಟ್ ಟು ಬಿ ಫ್ರ್ಯಾಂಕ್, ನನಗೆ ಸರಿಗಮಪ ಬಂದಾಗ್ಲೂ ನಾನು ವರ್ಸಟೈಲ್ ಅಂತ ಅಷ್ಟು ಇರಲಿಲ್ಲ. ಅಂದರೆ ಬರೀ ಭಾವಗೀತೆ ಮೆಲೋಡಿ ಸಾಂಗ್ಸ್ ಅಂತಲೇ ಒಂದು ಸ್ವಲ್ಪ ಸೀಮಿತ ಆಗಿದೆ. ಆಮೇಲೆ ಸ್ವಲ್ಪ ಸ್ವಲ್ಪ ವರ್ಷದಾಗ ಈಗ ಹೊರಗಡೆ ಇವೆಂಟ್ಸ್ಗಾಗಲಿ, ಆಮೇಲೆ ಬೇರೆಯವ್ರು ಹಾಡೋದು ಕೇಳಿ ಅದೆಲ್ಲ ನೋಡಿ ನನಗೆ ಬೇರೆ ಜಾನ್ರ ಕಲಿಯೋದಿದಾಯಿತು. ಇವಾಗ ಸ್ವಲ್ಪ ಎಲ್ಲ ಜಾನ್ರ ಟ್ರೈ ಮಾಡ್ಬೋದು ಇವಾಗ.
ಸೊ ತಾವು ಸಂಗೀತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಸ್ಕೊಂಡ ಮೇಲೂ ಕೂಡ ತಾವು M.Com ಓದ್ತೀರಿ. ಯಾಕೆ ಆಸೆ ಇತ್ತು? ಇಲ್ಲ, ಇದು ಎಜುಕೇಶನ್ ಅಂದ್ರೆ ಯಾರು ನಮ್ಮಿಂದ ಕಿತ್ಕೊಳಕ್ ಆಗೋದಿಲ್ಲ ಅಂತ ನಾವು ಹೇಳ್ತೀವಿ, ಬಟ್ ತುಂಬಾ ಎಫರ್ಟ್ ಕೂಡ ಇರುತ್ತೆ. ಕಾರ್ಯಕ್ರಮಗಳಿಗೆ ಹೋಗೋದು, ನಿದ್ದೆ ಬಿಟ್ಟು ಕೆಲಸ ಮಾಡೋದು, ಆಮೇಲೆ ಬಂದು ಓದೋದು, ಎಷ್ಟು ಕಷ್ಟ ಅನ್ಸಿತ್ತು. ಆ್ಯಕ್ಚುಲಿ ನಾನು ಏನಕ್ಕೆ M.Com ಮಾಡಿದೆ ಅಂತ ನನಗೂ ಗೊತ್ತಿಲ್ಲ. ಅಂದರೆ ಏನು ಗೊತ್ತಾ, ಒಂದ್ಸಲ ಓದ್ತಾ ಇದ್ರೆ ಅದು ಅವಾಗಲೇ ಓದ್ಕೊಂಬಿಟ್ರೆ ಇದಾಗುತ್ತೆ. ಆಮೇಲೆ 2 ವರ್ಷ ಆದ್ಮೇಲೆ ಮಾಡ್ತೀನಿ ಆ ಥರ ಇದ್ದರೆ ಆ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ. ಬಟ್ ಅದೇ ನಮ್ಮ ಕಾಲೇಜವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು. ಆ್ಯಕ್ಚುಲಿ ಅದೇ ಮ್ಯಾನೇಜ್ ಮಾಡ್ತಿದ್ದೆ. ಆ್ಯಂಡ್ M.Com ಹೆಂಗೆ ಅಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮುಗ್ದೋಗೋದು, ಸಂಜೆ ಎಲ್ಲ ನಾನು ಇವೆಂಟ್ಗೆಲ್ಲ ಹೋಗ್ತಿದ್ದೆ. ಓಕೆ, ಸರಿಗಮಪ ನಿಮ್ಮ ಮ್ಯೂಸಿಕಲ್ ಲೈಫ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂತಹ ಒಂದು ವೇದಿಕೆ. ತುಂಬ ಜನ ಗಾಯಕರನ್ನ ಹೊರಹೊಮ್ಮಿಸಿದೆ ಅದು. ಎಷ್ಟು ಖುಷಿ ಇದೆ ಆ ವೇದಿಕೆಯಲ್ಲಿ ತಾವು ಹಾಡಿದ್ದು, ಅಲ್ಲಿಂದ ನಿಮ್ಗೆ ಅವಕಾಶಗಳು ಸಿಕ್ಕಿದೆ. ಯಾಕಂದ್ರೆ ನಿಮ್ಮ ಮ್ಯೂಸಿಕಲ್ ಕೆರಿಯರಲ್ಲಿ ದೊಡ್ಡ ಕಾಂಟ್ರಿಬ್ಯೂಷನ್ ಅರ್ಜುನ್ ಜನ್ಯ ಸರ್. ಸೊ ಅವರು ಕೂಡ ನಿಮ್ಗೆ ಅದೇ ವೇದಿಕೆಯಲ್ಲಿ ಪರಿಚಯ ಆಗಿದ್ದು. ಸೊ ಸರಿಗಮಪ ಮೊದಲು ಯಾವ ಆಡಿಷನ್ ಕೊಟ್ಟಿದ್ರಿ, ಯಾವ ಹಾಡ್ ಮೂಲಕ, ಹೇಗೆ ಸೆಲೆಕ್ಟ್ ಆಯಿತು? ಫಸ್ಟ್ ಅಂದರೆ ಆ ಮೊಮೆಂಟ್ ನಾನು ಈಗ ನೆನೆಸ್ಕೊಂಡ್ರು ಗೂಸ್ ಬಂಪ್ಸ್ ಬರುತ್ತೆ. ಆ ಥರ ನಂಗೆ ಆ ಸ್ಟೇಜ್ ಅಂದರೆ ನಂಗೆ ಯಾವ ರಿಯಾಲಿಟಿ ಶೋನು ನಂಗೆ ಗೊತ್ತಿಲ್ಲ. ಈ ಲೈಟ್ಸ್ ಆಗಿರಲಿ, ಅಲ್ಲಿ ಹೆಂಗೆ ನಡೆಯುತ್ತೆ ಏನೂ ಗೊತ್ತಿಲ್ಲ. ಅಲ್ಲಿ ಫಸ್ಟ್ ಹಾಡಿದ್ದೆ ನಾನು ಚಿತ್ರಮ್ಮ ಹಾಡಿದ್ದೆ, ನದೀಮ್ ದೀಮ್ತನ ಸಾಂಗು. ಅದು ಹಾಡಿದೆ, ಸೆಲೆಕ್ಟ್ ಆದೆ. ಬಟ್ ಆವಾಗಲೂ ನಂಗೆ ನಂಬಕ್ಕಾಗಿಲ್ಲ ಸೆಲೆಕ್ಟ್ ಆಗಿದ್ದೀನ ಅಂತೆಲ್ಲ. ಫಸ್ಟ್ ಬಜರ್ ಕೊಟ್ಟಿದ್ದು ನನಗೆ ವಿ ಪಿ ಸರ್ ಫಸ್ಟ್ ಬಜರ್ ಕೊಟ್ಟಿದ್ದು. ಸೊ ಆಮೇಲೆ ಹಂಸಲೇಖ ಸರ್, ಆಮೇಲೆ ಅರ್ಜುನ್ ಸರ್, ಆಮೇಲೆ ರಾಜೇಶ್ ಸರ್. ಬಟ್ ಇವಾಗ ಎಷ್ಟು ಥ್ಯಾಂಕ್ಫುಲ್ ಇದ್ದೀನಿ ಅಂದರೆ, ನಾನು ಅಷ್ಟು ಜನರ ಜೊತೆ ಇವೆಂಟ್ಸ್ ಮಾಡ್ತಿದ್ದೀನಿ. ನಾನು ದೇವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ. ರಾಜೇಶ್ ಕೃಷ್ಣನ್ ಸರ್ ತುಂಬ ಸಪೋರ್ಟ್ ಮಾಡ್ತಾರೆ, ಅರ್ಜುನ್ ಸರ್, ವಿ ಪಿ ಸರ್, ಆ್ಯಂಡ್ ಮೇನ್ ಹಂಸಲೇಖ ಸರ್. ಅವ್ರ ಹತ್ರನೇ ನಾನು ಆ್ಯಕ್ಚುಲಿ ಸ್ವಲ್ಪ ಸ್ಟುಡಿಯೋ ಟೆಕ್ನಿಕ್ಸ್ ಎಲ್ಲ ಅವ್ರ ಸ್ಟುಡಿಯೋದಲ್ಲೇ ಕಲ್ತಿದ್ದು, ಹಂಸಲೇಖ ಸರ್ ಅದರಲ್ಲೇ. ಇಷ್ಟು ಜನ 4 ಜನ ಪ್ಲಸ್ ಹೇಮಂತ್ ಸರ್ರು ಎಲ್ಲರೂ ಅಷ್ಟು ಪ್ರೀತಿ ಅಂದರೆ ಅಷ್ಟು ಪ್ರೀತಿ ಮಾಡ್ತಾರೆ, ಅಷ್ಟು ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ನಾನು ಎವರ್ ಗ್ರೇಟ್ಫುಲ್ ಎಲ್ಲರಿಗೂ. ನದೀಮ್ ದೀಮ್ತನ ಒಂದೆರಡು ಸಲ ಹಾಡ್ಬಹುದಾ? ನದೀಮ್ ಧೀಮ್ತನ, ನದೀಮ್ ಧೀಮ್ತನ, ಮಧುರ ಪ್ರೇಮದ ಮೊದಲ ತಲ್ಲಣ, ಧನ್ಯಾಲಿಂಗನ, ತಾಕಿಟ ತರಿಕಿಟ ಎನ್ನುತ್ತಿದೆ ಈ ಹೃದಯ ಮೃದಂಗ, ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ, ಈ ಕಣ್ಣಿನ ಕವನ ಓದೋ ಹುಡುಗ, ನದೀಮ್ ಧೀಮ್ತನ. ಓಕೆ, ಪ್ರತ್ಯೇಕ್ ತುಂಬಾ ದೇವ್ರ ಭಕ್ತಿನ, ಯಾವಾಗ್ಲೂ ದೇವ್ರಿಂದ ಇದಾಯ್ತು, ಥ್ಯಾಂಕ್ಫುಲ್ ಟು ಗಾಡ್ ಅಂತ ಹೇಳ್ತಿರ್ತೀರಲ್ಲ, ಹೌದಾ? ಎಸ್, ಖಂಡಿತ. ಮನೇಲಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತೀರಾ? ಪೂಜೆ ಅಂತ ನಾನು ಕುತ್ಕೊಂಡು ಆ ಥರ ಪೂಜೆ ಎಲ್ಲ ಮಾಡಲ್ಲ, ಬಟ್ ಸ್ತೋತ್ರ ಹೇಳ್ತೀನಿ. ಬಟ್ ನಾನು ಟೆಂಪಲ್ಸಿಗೆ ತುಂಬ ಹೋಗ್ತೀನಿ. ಅದೇ ಪ್ರತಿ ಕ್ಷಣನೂ ದೇವ್ರೆ ಆ ಥರ ನನ್ನ ಇದು ಮಾಡ್ತಿರ್ತೀನಿ. ಬಟ್ ದೀಪ ಎಲ್ಲ ಹಚ್ತೀನಿ. ದೀಪ ಹಚ್ಬಿಟ್ಟು ಪೂಜೆ ಅಂತ ಈಗ ಕುತ್ಕೊಂಡು ಹಾಫ್ ಆನ್ ಅವರ್ ಆ ಥರ ಏನು ಗೊತ್ತಾಯ್ತು, ಆರತಿ ಮಾಡಿ ಆ ಥರ ಅದು ಮೊದಲಿಂದ ನನ್ನ ಚಿಕ್ಕ ವಯಸ್ಸಿನ ನಂಗೆ ಅದು ಅಭ್ಯಾಸ ಇಲ್ಲ. ಪೂಜೆ ಅಂದರೆ ನನಗೆ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಅಗರಬತ್ತಿ ಹಚ್ಬಿಟ್ಟು ನಮಸ್ಕಾರ ಮಾಡಿದೆ ಅಷ್ಟೇ. ಪೃಥ್ವಿ ಮೂಲತಃ ನೀವು ಕುಂದಾಪುರದ? ಅಲ್ಲ, ಕಾಸರಗೋಡು. ಓಕೆ, ನಮ್ಮ ಆಡಿಯನ್ಸ್ ಕೂಡ ಎಲ್ಲಾ ಭಾಗದವ್ರು ಇರ್ತಾರೆ. ಇವಾಗ ಪೃಥ್ವಿ ಅಂದ್ರೆ ಎಲ್ಲಾ ಭಾಗಕ್ಕೂ ಸಲ್ಲೋ ಗಾಯಕಿ. ಸೊ ನೀವು ಮನೇಲಿ ಹವ್ಯಕ ಮಾತಾಡ್ತಿದ್ದಲ್ಲ, ಸೊ ಅದೊಂದು ಭಾಷೆ ಸೊಗಡು. ಒಂದ್ ಸಾಲಲ್ಲಿ ಇವತ್ತು ಸಂಕ್ರಾಂತಿ ಶುಭಾಶಯ ಅಥವಾ ಶುಭೋದಯ ಪೃಥ್ವಿ ಚೆನ್ನಾಗಿ ಎಲ್ರು ಇಮಿಟೇಟ್ ಮಾಡಿದ್ರೆ ನನಗೆ ಗೊತ್ತು. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತಲೋ ಏನಾದ್ರು ನಿಮ್ ಭಾಷೆಯಲ್ಲಿ ಹೇಳ್ಬಹುದಾ? ಇಂದು ನಾನು ಚಂದನಕ್ಕೆ ಬೈಂದೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತುಂಬಾ ಕಡೆ ಇದೊಂಥರ ನೀವು ಮಾತಾಡ್ಬೇಕಾದ್ರೆ ಸ್ಪೆಷಲ್ ಅಂತ ಅನ್ಸುತ್ತಲ್ಲ, ಏನೋ ಒಂಥರ ವಿಶೇಷವಾಗಿದೆ ಅಂತ. ಓಕೆ, ಸರಿಗಮಪ ಆಡಿಷನ್ ಆಗುತ್ತೆ, ಹಾಡು ಪ್ರಾರಂಭ ಮಾಡ್ತೀರಿ. ಈ ಒಂದು ಬೆಂಗಳೂರು ಕಲ್ಚರ್ನ ಮ್ಯೂಸಿಕ್ ಅಂದ್ರೆ ಇವಾಗ ತುಂಬಾ ಜನ ಅಲ್ಲಿ ಸಂಗೀತದ ಹಿನ್ನೆಲೆ ಇಲ್ದಿರೋರು ಬರ್ತಾರೆ, ಅಂದ್ರೆ
ಹಿಂದೂಸ್ತಾನೂ ಕಲ್ತಿರಲ್ಲ, ಕರ್ನಾಟಕ ಕಲ್ತಿರೋ, ಡೈರೆಕ್ಟ್ ಸಿನಿಮಾ ಹಾಡುಗಳನ್ನೇ ಕಲ್ತಿರ್ತಾರೆ. ಕೆಲವ್ರಿಗೆ ಅದು ತುಂಬಾ ಈಸಿ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಈಗ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅಲ್ಲಿ ಭಾವಗೀತೆ ಜನಪದಕ್ಕೂ ಹೆಚ್ಚಾಗಿ ಜನಪದ ಇರುತ್ತೆ, ಬಟ್ ಹೆಚ್ಚಾಗಿ ಸಿನಿಮಾ ಹಾಡುಗಳಿಗೆ. ಆ ಸ್ಪರ್ಧೆ ಹೇಗಿತ್ತು? ಕಾಂಪಿಟೇಷನ್ ಅನಿಸ್ತಿತ್ತ? ಅಯ್ಯೋ ಸ್ವಲ್ಪ ಸವಾಲಿದೆ ಅನ್ನಿಸ್ತಿತ್ತ ಆಗಿನ ಹಾಡುಗಾರರ ನಡುವೆ? ಇತ್ತು ಸವಾಲಿತ್ತು. ಅದ್ರಲ್ಲಿ ಮೇನ್ ನಾನು ಹೇಳ್ಬೇಕಂದ್ರೆ ಸುಚೇತನ್ ಸರ್ ಅವರ ನಿಜ ಹೇಳ್ಬೇಕಂದ್ರೆ ನನಗೆ ಅಲ್ಲಿ ಬರೋ ತನಕ ನಾನು ಹೇಳಿದ್ನಲ್ಲ, ಸಿನಿಮಾ ಸಂಗೀತ ಅಂತ ನನಗೆ ಒಲವೂ ಇರಲಿಲ್ಲ, ನನಗೆ ಬರ್ತಾನೂ ಇಲ್ಲ. ಆ ಒಂದು ಟೋನ್ ಅಂತಾರಲ್ಲ ಅದು ಇರಲಿಲ್ಲ. ಬಟ್ ಸುಚೇತನ್ ರಂಗಸ್ವಾಮಿ ಸರ್ಗೆ ಅಂದರೆ ನಮ್ಮ ಸರಿಗಮಪ ಮೆಂಟರ್ ಅವರು, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಬಿಕಾಸ್ ಅವರೇ ನನ್ನ ತಿದ್ದಿದ್ದು, ಈ ವರ್ಡ್ಗೆ ಈ ಫೀಲ್ ಕೊಡಬೇಕು, ಆ ವರ್ಡ್ಗೆ ಈ ಫೀಲ್ ಕೊಡಬೇಕು, ಜಾಸ್ತಿ ಓಪನ್ ಆಗು ಹಾಡಬಾರ್ದು. ಸಿನಿಮಾ ಸಿಂಗಿಂಗ್ ಅಂದರೆ ಒಂದು ಕಂಟ್ರೋಲ್ಡ್ ಆಗಿರುತ್ತೆ, ಹೈ ಹೋದ್ರೂ ಕಿರ್ಚ್ದಂಗೆ ಕೇಳಬಾರ್ದು ಆ ಥರ. ಬಟ್ ನಮಗೆ ಕಾಂಪಿಟೇಷನ್ ಇತ್ತು, ಅಂದರೆ ಸವಾಲು ಅನ್ನೋದಿತ್ತು. ಬಟ್ ಅದಕ್ಕಿಂತ ಜಾಸ್ತಿ ನಾವೆಲ್ಲ ಫ್ರೆಂಡ್ಸ್ ಥರ ಆಗೋಗ್ಬಿಟ್ಟಿದ್ವಿ. ನಾವೆಲ್ಲ ಮಂಗಳೂರು ಸೈಡ್ ಅವರಿದ್ವಿ ಜಾಸ್ತಿ. ಸೊ ಯಾವಾಗಲೂ ಹೊರಗಡೆ ಹೋಗು, ತಿನ್ನು, ಬಂದು ರಿಹರ್ಸಲ್ ಮಾಡಿ ಅಷ್ಟೇ ಇದ್ದಿದ್ದು ನಮಗೆ. ಆ ಥರ ಇವ್ರು ಗೆದ್ದ ಅವ್ರು ಗೆದ್ದ ಅದು ಖಂಡಿತ ಇರಲಿಲ್ಲ. ಓಕೆ, ರಿಯಾಲಿಟಿ ಶೋ ಮುಗಿದ ಮೇಲೆ ಒಂದು ಪ್ರಶ್ನೆ ಎದುರಾಗುತ್ತೆ. ಯಾಕಂದ್ರೆ ಒಂದ್ಸರಿ ಟಿವಿಲಿ ಬಂದ್ಮೇಲೆ ಅನ್ಸುತ್ತೆ ಲೈಮ್ ಲೈಟ್ ಚೆನ್ನಾಗಿದೆ ಅನ್ಸುತ್ತೆ, ಆಮೇಲೆ ಇದನ್ನೇ ಕೆರಿಯರ್ ಆಗಿ ತಗೊಂಡ್ರೆ ಇದು ನಮಗೆ ಸಪೋರ್ಟ್ ಮಾಡುತ್ತಾ ಲೈಫ್ಗೆ ಅನ್ನೋದು ಕೂಡ ಥಾಟ್ ಇರುತ್ತೆ. ನಿಮ್ಗೆ ಏನಿತ್ತು? ನಾನು ಸಂಗೀತದಲ್ಲೇ ಮುಂದುವರಿಬೇಕಂತಿತ್ತ, ಇಲ್ಲ ನಾನು ಎಜುಕೇಶನ್ ಮಾಡ್ಕೊಂಡಿದ್ದೀನಿ ಆ ಕಡೆ ಹೋಗೋಣ ಅಂತ ಥಾಟ್ ಇತ್ತ? ಅಂದರೆ ನಾನು BCom ಫಸ್ಟ್ ಇಯರ್ ಇರ್ಬೇಕಾರೆ ಸರಿಗಮಪಗೆ ಬಂದಿದ್ದು. ನನಗೆ ಏನೂ ಇರಲಿಲ್ಲ, ನಾನು ಸರಿಗಮಪಗೆ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ ಇದ್ದಿದ್ದು ನನಗೆ. BCom ಫಸ್ಟ್ ಇಯರ್ ಅದೇ ಫಸ್ಟ್ ಸೆಮ್ಮಲ್ಲಿ ಇರ್ಬೇಕಾದ್ರೆ ಸರಿಗಮಪ ಇದ್ದಿದ್ದು, ಆಗಸ್ಟಲ್ಲಿ ಇತ್ತು, ಅಕ್ಟೋಬರ್ ಆ ಟೈಮಲ್ಲಿ. ಇಮಿಡಿಯೇಟ್ಲಿ ಕೊರೋನಾ ಸ್ಟಾರ್ಟ್ ಆಯಿತು. ಸೊ ನಮ್ಮದು BCom 3 ಇಯರ್ಸು ಮನೆಯಿಂದನೇ ಒಂಥರ ಸರಿಗಮಪ ಆಗ್ತಿರ್ಬೇಕಾದ್ರೆ ಕಾಲೇಜ್ಗೆ ಹೋಗಿಲ್ಲ, ಫುಲ್. ಆಮೇಲೆ 2 ಸೆಮ್ದು ಎಕ್ಸಾಮ್ ಇಲ್ಲದೆ ಪಾಸ್ ಮಾಡಿದ್ರು BComಲ್ಲೇ, ಬ್ಯಾಂಗ್ಳೂರು ಯೂನಿವರ್ಸಿಟಿ ಅವರು. ಸೊ ನನಗೆ ಆ 3 ಇಯರ್ಸು ಏನೋ ಓದ್ತಿದ್ದೀನಿ ಅಂತ ಅನಿಸಿಲ್ಲ. ಅಟ್ ದ ಸೇಮ್ ಟೈಮ್ ನಾನು ಇವೆಂಟ್ಸ್ಗೆಲ್ಲ ಹೋಗ್ತಿದ್ದೆ. ಈ ಕೊರೋನಾ ಸ್ವಲ್ಪ ಕಡಿಮೆ ಆದಾಗ ಇವೆಂಟ್ಸ್ಗೆಲ್ಲ ಹೋಗ್ತಿದ್ದೆ. ಅದು ಹಾಗೆ ಇತ್ತು. ನಾನು ಇದನ್ನ ಕೆರಿಯರಾಗಿ ತಗೋಬೇಕಾದ್ರೆ ಬ್ಯಾಂಕ್ ಎಕ್ಸಾಮ್ ಕಟ್ಟಬೇಕದೆಲ್ಲ ಇತ್ತು. ಆಮೇಲೆ MCom ಆದಮೇಲೆ ಬಟ್ ನನಗೆ ಏನು ಹೇಳೋದು, ನಾನು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ನನಗೆ ರೆಕಾರ್ಡಿಂಗ್ಸ್ ಬರ್ತಿತ್ತು, ಶೋಸ್ ಬರ್ತಿತ್ತು. ಹಾಗೆ ಆಗಿ ಅಂದ್ಕೊಂಡೆ, ಅಂದರೆ ಕೆಲ್ಸಕ್ಕೆ ಹೋದರೆ ಅಲ್ಲಿ ಈ ಥರ ಒಂದು ಟೈಮ್ ಇರುತ್ತೆ. ಆ ಟೈಮ್ಗೆ ಈಗ ಸಡನ್ ಯಾರೋ ರೆಕಾರ್ಡಿಂಗ್ ಅಂದರೆ ಫಿಕ್ಸ್ಡ್ ಇರಲ್ಲ. ಫಸ್ಟ್ ಸಡನ್ನಾಗಿ ಕರೀತಾರೆ, ಇನ್ನೊಂದು 1 ಅವರಲ್ಲಿ ಬರ್ಬೋದಾ ಆ ಥರ. ನಾವು ಕೆಲಸ ಮಾಡಿದ್ರೆ ಅದು ಖಂಡಿತ ಅದು ಸಾಧ್ಯನೇ ಇಲ್ಲ. ರೆಕಾರ್ಡಿಂಗ್ಸ್ ಶೋಸ್ ಆದರೂ ಹೆಂಗೋ ಮಾಡ್ಬೋದು, ಸಂಜೆ ಹೋಗ್ಬೋದು. ಬಟ್ ನನ್ನ ಮೇನ್ ಫೋಕಸ್ ಮಾಡೋದು ರೆಕಾರ್ಡಿಂಗ್ಸ್ಗೆ. ರೆಕಾರ್ಡಿಂಗ್ಸ್ ಸಾಂಗ್ಸ್ ಸಿನಿಮಾಗೆ ಹಾಡಿದ್ರೆ ಅದು ಶೋಸ್ ತಾನಾಗೆ ಬರುತ್ತೆ, ಆ ಥರ ನಾನು ಅಂದ್ಕೊಂಡಿರೋದು. ಅದೇ ಹಂಗೆ ಅದು ಅದೇನಾದ್ರು ಡೆಸ್ಟಿನಿ ಆಗಿದೆ. ಓಕೆ, ಯಾವ್ದು ಮೊದಲು ಮಾಡಿದ ಶೋ ನೆನಪಿದ್ಯಾ? ಸ್ಟೇಜ್ ಶೋ ಅಂದ್ರೆ ಸಿಂಗರ್ ಆಗಿ ರಿಯಾಲಿಟಿ ಶೋಗೆ ಬಂದ ಮೇಲೆ ಹೋಗಿ ಮಾಡಿದ ಶೋ? ನಾನು ಚಿಕ್ಕವಳಿದ್ದಾಗಲೂ ಹೋಗ್ತಿದ್ದೆ ಶೋಸ್ಗೆ ಸರ್ ಜೊತೆನೆ. ಈಗ 4 ಜನರನ್ನ ಕರ್ಕೊಂಡು ಹೋಗೋರು, ಈಗ ದೇವಸ್ಥಾನ ಪ್ರೋಗ್ರಾಮ್ಸ್ಗೆ ಅದೆಲ್ಲ ಮಾಡಿದ್ದೀನಿ ಸುಮಾರು. ಸರಿಗಮಪ ಆದಮೇಲೆ ನಾನು ಗುಲ್ಬರ್ಗದಲ್ಲಿ ಫಸ್ಟ್ ಯಾವುದೊಂದು ಮಠದ ಇವೆಂಟು, ಅದೇ ನನ್ನ ಫಸ್ಟ್ ಇವೆಂಟ್. ನಾನು ಇಮಿಡಿಯೇಟ್ ಸರಿಗಮಪ ಆಗ್ತಿತ್ತು, ಅಂದರೆ ಸೀಸನ್ ಇನ್ನೇನು ಟೆಲಿಕಾಸ್ಟಿಗಿತ್ತು, ರೆಡಿ ಇತ್ತು. ಬಟ್ ಸೀಸನ್ ಮುಗ್ದಿತ್ತು ಅಂತ ಆಗಿರಲಿಲ್ಲ, ಆವಾಗಲೇ ಹೋಗಿತ್ತು. ಓಕೆ, ಸೊ ಸಾಕಷ್ಟು ಕಾರ್ಯಕ್ರಮಗಳನ್ನು ಈಗ ಮಾಡಿ ಆಗಿದೆ. ನಾವು ಕಾರ್ಯಕ್ರಮಗಳಿಗೆ ಮಾತಾಡೋಕ್ಕಿಂತ ಮುಂಚೆ ಸಿನಿಮಾ ಹಾಡಿನ ಅವಕಾಶ ಸಿಕ್ಕಿದ್ದು ಹೇಗೆ ಅಂತ. ನಮ್ಮಲ್ಲಿ ಹೇಗೆ ಅಂದರೆ ತುಂಬ ಜನ ಗಾಯಕರು ಇರ್ತಾರೆ, ಸ್ಟೇಜಲ್ಲಿ ಅವ್ರು ತುಂಬ ಒಳ್ಳೆ ಪರ್ಫಾರ್ಮರ್. ಅಂದರೆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಅವ್ರಿಗೆ ಹಾಡೋದಕ್ಕೆ ಕಷ್ಟ ಆಗುತ್ತೆ. ನೀವು ಹೇಳಿದ ಹಾಗೆ ಕೆಲವರು ಕಿರ್ಚಿದ ಹಾಗೆ ವಾಯ್ಸ್ ಕ್ಲಾರಿಟಿ ಇರೋದಿಲ್ಲ. ಬಟ್ ನೀವು ಆ ವಾಯ್ಸ್ ಕಲ್ಚರ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊ ಬಂದಿದ್ದ. ಮೊದಲು ಸಿಕ್ಕ ಅವಕಾಶ ಹೇಗೆ ಸಾಧ್ಯ ಆಯಿತು? ಅದೇ ವಾಯ್ಸ್ ಸ್ಟುಡಿಯೋ ಟೆಕ್ನಿಕ್ ಅಂತ ನಾನು ಕಲ್ತಿದ್ದೆ ಹಂಸಲೇಖ ಸರ್ ಸ್ಟುಡಿಯೋ. ನಾನು ಆ ಕೊರೋನಾ ಟೈಮಲ್ಲಿ ಡೈಲಿ ಹೋಗ್ತಿದ್ದೆ ಸರ್ ಸ್ಟುಡಿಯೋಗೆ. ಏನೋ ಕಂಪೋಸಿಂಗ್ ಅಲ್ಲೇ, ಅಂದರೆ ಕಂಪೋಸಿಂಗ್ ಸೆಷನಲ್ಲಿ ನಾನು ನೋಟ್ಸ್ ಬರೆಯೋದೆಲ್ಲ ಅಲ್ಲೇ ಕಲ್ತ್ಕೊಂಡಿದ್ದು. ಸೊ ಅವರು ತುಂಬ, ಅಂದರೆ ಏನು ಹೇಳೋದಂತಾರೆ ಸ್ಟ್ರೆಂತ್ ಅಂತ ಹೇಳ್ಬೇಕು ನನಗೆ. ಅದಾಗಿ ಚಾಂಪಿಯನ್ಶಿಪ್ ಅಂತ ಮಾಡ್ತಾರೆ ಝೀಯಲ್ಲಿ, ಸರಿಗಮಪ ಚಾಂಪಿಯನ್ಶಿಪ್ ಅಂತ. ತುಂಬ ಎಲ್ಲ ಸೀಸನಿಂದನೂ ಆಯ್ಕೆ ಮಾಡಿ ಇಷ್ಟಿಷ್ಟು ಕಂಟೆಸ್ಟೆಂಟ್ಸ್ ಅಂತ. ಆವಾಗ ಸೆಕೆಂಡ್ ರೌಂಡ್
ಅಲ್ಲಿ ನಾನು ಇಷ್ಟು ಕಾಲ ಒಟ್ಟಿಗಿದ್ದೇ ಹಾಡಿದ್ದು. ಅಲ್ಲಿ ನಮ್ಮ ಶೋ ಯು ಸ್ಟ್ರೆಂತ್ ಏನೋ ಒಂದು ರೌಂಡ್ ಇತ್ತು. ಅಲ್ಲಿ ಹಾಡಿದಾಗ ಏಜ್ ಸರ್ ಏನೋ ಗೊತ್ತಿಲ್ಲ, ಸಡನ್ ಆಗಿ ಏನೋ ನಿಮ್ಮ ಭಾವಗೀತೆ ನಿಮ್ಮ ಸ್ಟ್ರೆಂತ್ ನನಗೆ ಇವಾಗ ಗೊತ್ತಾಗಿದೆ, ಸೊ ಕರಿತೀನಿ ಅಂತ. ಬಟ್ ಅವರು ಅಲ್ಲಿ ಹೇಳಿ ಆಮೇಲೆ ಅದನ್ನ ಮರ್ತಿಲ್ಲ. ನನಗಾಗಿರಲಿ ಯಾರಿಗಾಗಿರಲಿ ಸರಿಗಮಪ ಬಂದವ್ರಿಗೆ ಅಲ್ಲಿ ಅನೌನ್ಸ್ ಮಾಡ್ತಾರೆ ನಿಮ್ಗೆ ಚಾನ್ಸ್ ಕೊಡ್ತಾರೆ ಅಂತ. ಇಮ್ಮಿಡಿಯೇಟ್ಲಿ ನನಗೆ ನೆಕ್ಸ್ಟ್ ಡೇ ನನ್ನ ನಂಬರ್ ತಗೊಂಡು ನನಗೆ ಮೆಸೇಜ್ ಮಾಡಿದ್ದಾರೆ, ಈ ಥರ ನಾನು ಸಾಂಗ್ ಕಳಿಸ್ತೀನಿ ಕಲ್ಸ್ಕೊಂಬಾ ಅನ್ನೋ ಥರ, ಬನ್ನಿ ಅನ್ನೋ ಥರ. ನನಗೆ ಅದೇ ಅನ್ಸೋದು, ನಮಗೆ ಆಪರ್ಚುನಿಟೀಸ್ ಕೊಡ್ತಾರೋ ಬಿಡ್ತಾರೋ ಆ ಒಂದು ಇದೆಯಲ್ಲ. ಇವತ್ತು ಹೇಳಿದ್ದಾರೆ, ಅವ್ರು ಅಷ್ಟು ಬ್ಯುಸಿ ಇದ್ದಾರೆ, ಅಷ್ಟು ದೊಡ್ಡವರು, ಮರ್ತು ಬಿಡ್ಬೋದು, ಇವಳು ಯಾರು ಟಿವಿಗೆ ಹೇಳಿಬಿಟ್ಟು ಮರ್ತು ಬಿಡ್ಬೋದು. ಬಟ್ ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಡೇನೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ನನಗೆ ಮೆಸೇಜ್ ಮಾಡಿದ್ರು, ಹಾಯ್ ಐ ವಿಲ್ ಸೆಂಡ್ ದಿಸ್ ಸಾಂಗ್, ಪ್ಲೀಸ್ ಲರ್ನ್ ಆ್ಯಂಡ್ ಕಮ್ ಅಂತ. ಅದು ಯಾವ ಹಾಡಾಗಿತ್ತು? ನಾನು ಫಸ್ಟ್ ಹಾಡಿದ್ದು ರೈಡರ್ ಮೂವಿಗೆ ಒಂದು ಬಿಟ್ ಕೇಳಿರ್ತೀರಾ, ಚಂದ ಮಾಧುರಿನಿಂದ ತಾನ ರಾಧೆ 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 ತಾನ ತಾನ ಅದು ಹೆಂಗೆ, ಅದು ಮೂವಿಲಿ ಹಾಕಿದ್ದು ಬಿಟ್ಟು, ಅದು ಮೂವಿಲಿತ್ತು. ಅದು ಹೆಂಗೆ ಅಂದರೆ ಸೀರಿಯಲಲ್ಲಿ ಅದೆಲ್ಲ ತುಂಬ ಸಲ ಯೂಸ್ ಮಾಡಿದ್ದಾರೆ. ಅದು ನಿಖಿಲ್ ಕುಮಾರ್ ಹೌದು ಸಿನಿಮಾ, ಓಕೆ, ತುಂಬ ಕಡೆ ಯೂಸ್ ಮಾಡಿದ್ದಾರೆ ಸೀರಿಯಲ್ಸಲ್ಲಿ. ಆ್ಯಂಡ್ ನಾನೇ ಎಲ್ಲೋ ಮಾಲ್ಗೆಲ್ಲ ಹೋದಾಗ ಯಾರ್ದು ರಿಂಗ್ ಟೋನ್ ಎಲ್ಲ ಆಗಿತ್ತು. ನನಗೆ ಅಷ್ಟು ಖುಷಿ ಅಂದರೆ ಅವಾಗ. ಅದು ನಾನು ಫಸ್ಟ್ ಹಾಡಿದ್ದು. ಅದು ರಿಲೀಸ್ ಅಂತ ಮಾಡಿರಲಿಲ್ಲ ಸಾಂಗ್ ಸಪ್ರೇಟ್ ಆಗಿ, ಬಟ್ ಅದು ತುಂಬ ರೀಚ್ ಆಗಿದೆ ಅಂತ ಸಾಂಗ್ ಥರ ರಿಲೀಸ್ ಮಾಡಿದ್ರದು. ಅದೇ ನನ್ನ ಫಸ್ಟ್ ಆಫಿಷಿಯಲ್ ಸಾಂಗ್. ಓಕೆ, ನೀವು ರಿಯಾಲಿಟಿ ಶೋ ಸಾರಿಗಮಪ ಚಾಂಪಿಯನ್ಶಿಪ್ ವಿನ್ನಿಂಗ್ ಟೀಮ್ ನಿಮ್ದಲ್ಲ, ಸೊ ಆ ಕ್ಷಣದ ಬಗ್ಗೆ ನೆನಪು ಮಾಡ್ಕೊಬಹುದಾ? ಯಾಕಂದ್ರೆ ಎಲ್ಲ ಒಂದ್ ರೀತಿ ತುಂಬಾ ಚೆನ್ನಾಗಿರೋ ಗಾಯಕರನ್ನ ತಗೊಬಂದು ಸೇರಿಸಿ ಮಾಡಿರ್ತಾರೆ. ಅದ್ರಲ್ಲಿ ನಿಮ್ದೊಂದು ವಿನ್ನಿಂಗ್ ಟೀಮ್ ಅಂದಾಗ ನಿಮ್ಗೊಬ್ಬ ಮೆಂಟರ್ ಕೂಡ ಇರ್ತಾರೆ, ಸೊ ಎಷ್ಟು ಖುಷಿ ಇರ್ತದೆ. ನನ್ನ ಫೇವ್ರೇಟ್ ನಂದಿತಾ ಮ್ಯಾಮ್ ಅವರು, ನಾನು ಫಸ್ಟ್ ನೋಡಿದಾಗ ಅವ್ರು ಸಖತ್ ಸ್ಟ್ರಿಕ್ಟು. ಯಾಕಂದರೆ ತುಂಬ ಇದು ವರ್ಷದಿಂದ ನಾನು ಅವ್ರನ್ನ ನೋಡಿದ್ದೀನಿ ಬೇರೆ ಬೇರೆ ರಿಯಾಲಿಟಿ ಶೋಸಲ್ಲೆಲ್ಲ, ಸಖತ್ ಸ್ಟ್ರಿಕ್ಟ್ ಇರ್ತಾರೆ ಇವರು ಅಂತೆಲ್ಲ ಅಂದ್ಕೊಂಡಿದ್ವಿ. ಫಸ್ಟ್ ಡೇನೇ ಅವ್ರು ಎಷ್ಟು ಸ್ವೀಟ್ ಅಂದರೆ ಅಂದ್ಕೊಳ್ಳೋದಿಲ್ಲ ಯಾರೂ. ಅವ್ರ ಪಾಪ ಎಷ್ಟು ಸಲ ನಮ್ಮನ್ನು ಹೊರಗಡೆ ಕರ್ಕೊಂಡು ಲಂಚ್ ಅವ್ರ ಮನೆಗೆ ಕರೆದಿದ್ದಾರೆ, ಸಖತ್ ಮಜಾ ಮಾಡಿದ್ದೀವಿ. ಅಟ್ ದ ಸೇಮ್ ಟೈಮ್ ತುಂಬ ಚೆನ್ನಾಗಿ ನಮ್ಮನ್ನು ಗೈಡ್ ಮಾಡಿದ್ದಾರೆ, ಮೆಂಟ್ರಿಂಗ್ ಮಾಡಿದ್ದಾರೆ. ನಾನೇ ನನ್ನ ಟೀಮ್ನ ರೆಪ್ರೆಸೆಂಟ್ ಮಾಡಿ ನಾನೇ ಸೋಲೋ ಸಾಂಗ್ ಹಾಡಿದ್ದು ಫಿನಾಲೆಲಿ. ಆವಾಗಲೂ ಅಷ್ಟೇ ಇದೇನೋ ನನ್ನ ಸಾಂಗ್ ಹಚ್ಕೊಳ್ಳೆ ಎದ್ದು ನಿಂತು ಅಂತೆಲ್ಲ ಅಂದು. ಯಾವ ಹಾಡು ಹಾಡಿದ್ರಿ? ನಾನು ಭುವನೇಶ್ವರಿಯ ಕ್ಲಾಸಿಕಲ್. ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಭೀತಿಯ ಬೇಡುವೆ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಭೀತಿಯ ಬೇಡುವೆ, ಭುವನೇಶ್ವರಿಯ. ಸೊ ಹೇಗಿರುತ್ತೆ ಶಾಲಾ ಕಾಲೇಜಿನ ವಿನ್ನಿಂಗ್ ಮೂಮೆಂಟ್ಗೂ ರಿಯಾಲಿಟಿ ಶೋನ ವಿನ್ನಿಂಗ್ ಮೂಮೆಂಟ್ಗೂ ಏನು ಡಿಫ್ರೆನ್ಸ್ ಕಂಡ್ಕೊಂಡ್ರಿ? ಎಷ್ಟು ಸೆಲೆಬ್ರೇಟೆಡ್ ಮೂಮೆಂಟ್ ಅಂತ ಅನಿಸ್ತದೆ? ಅದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದೇನಾಯ್ತು ಅಂದರೆ ಸ್ಟೇಜಿಗೆ ಕರೆದಿದ್ರು ನಮ್ಮ ಟೀಮು ಮತ್ತು ಅನುರಾಧ ಮ್ಯಾಮ್ ಟೀಮ್, ನಮ್ಮಿಬ್ಬರ ಮಧ್ಯೆ ಇದ್ದಿದ್ದು. ಆ್ಯಂಡ್ ನಮ್ಮ ಗ್ರೂಪ್ ಪರ್ಫಾರ್ಮೆನ್ಸ್, ನಮ್ಮ ಟೀಮಿಂದ ಒಂದು ಸೋಲೋ ಒಂದು ಗ್ರೂಪ್ ಪರ್ಫಾರ್ಮೆನ್ಸ್, ನಂದು ಸೋಲೋ ಮತ್ತು ಮಿಕ್ಕಿದ 5 ಜನ ಗ್ರೂಪ್ ಪರ್ಫಾರ್ಮೆನ್ಸ್ ಮಾಡಿದರು. ಅದೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರದು ಸ್ಟ್ಯಾಂಡಿಂಗ್ ಓವೇಷನ್ ಬಂದು. ನಮ್ಮ ಟೀಮಲ್ಲಿ ಕೀರ್ತನ್ ಹೊಳ್ಳ ಅವರು ಎಲ್ಲರಿಗೂ ಗೊತ್ತು, ತುಂಬ ಟ್ಯಾಲೆಂಟೆಡ್, ಅವರು ಗ್ರೂಪ್ ಸಾಂಗ್ ಮಾಡಿದ್ದು. ಅದೂ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ನಮಗೆ ಒಂದಿರುತ್ತಲ್ಲ ಅಂದರೆ ಫಿನಾಲೆ ಡೇ ಇಂದನೂ ಫಸ್ಟಿಂದನೂ ನೋಡ್ಕೊಂಬರ್ಬೇಕು ಏನೇನೋ ಇತ್ತು. ಬಟ್ ಫಸ್ಟಿಂದನೂ ನಮ್ಮ ಟೀಮ್ ಸ್ವಲ್ಪ ಟಾಪಲ್ಲೇ ಇತ್ತು. ಬಟ್ ಆದರೂ ಒಂದು ಇರುತ್ತೆ ಬರುತ್ತವ್ರು. ಆಮೇಲೆ ಏನಾಯಿತು, ಸ್ಟೇಜ್ ಮೇಲೆ ಬಂದರು. ಹಂಸಲೇಖ ಸರ್ ಬಂದ್ಬಿಟ್ಟು ಎಲ್ಲ ಇವಳಿನ ಅಂದರೆ ಅಷ್ಟೊತ್ತಿಗೆ ಹಂಸಲೇಖ ಸರ್ ಸ್ಟುಡಿಯೋಗೆಲ್ಲ ಹೋಗಿ ನಾನು ಒಂಥರ ಅವರ ಏನನ್ನೋದೊಂದು ಪೆಟ್ ಸ್ಟೂಡೆಂಟ್ ಥರ, ಅವ್ರನ್ನ ಒಂಥರ ಮಗಳು ಅಥವಾ ಏನೋ ಆ ಥರ ನೋಡ್ಕೋತಾರೆ ನನ್ನನ್ನು.
ಅವ್ರು ಬಂದ್ಬಿಟ್ಟು ಎಲ್ಲ ಇವಳಿಂದನೇ ಅನ್ನೋ ಥರ ಹೇಳಿದ್ರು. ನಂದಿತಾ ಮ್ಯಾಮ್ ಅವ್ರ ಸ್ಟೂಡೆಂಟೇ, ಮುಂಚೆ ಎಲ್ಲ ತುಂಬ ಅವ್ರ ಜೊತೆನೇ ಇದ್ದಿದ್ದು. ಎಲ್ಲ ಇವಳಿಂದನೇ ಆಗಿದೆ ಅಂದ್ಬಿಟ್ಟು ಸುಮ್ಮನೆ ಆದ್ರು. ನಾನು ಮೋಸ್ಟ್ಲಿ ಹೋಯ್ತು, ನಂದು ಸೋಲೋ ಸಿಂಗ್ ನಾನೇ ಹಾಡಿದ್ ಬೇರೆ ಹೋಯ್ತಿದ್ದು ಅಂತೆಲ್ಲ ಅನ್ಕೊಂಡೆ. ಅನೌನ್ಸ್ ಮಾಡ್ತಿದ್ದಾರೆ, ನಂಬಕ್ಕೆ ಆಗ್ತಿಲ್ಲ. ಆ ಮೊಮೆಂಟ್ ಅಂತೂ ಪ್ರೈಸ್ಲೆಸ್. ಅದು ಅಂದರೆ ಕ್ಯಾಶ್ ಪ್ರೈಸು ಅದೆಲ್ಲಕ್ಕಿನ್ನೂ ಆ ಒಂದು ಮೊಮೆಂಟ್ ಇದೆಯಲ್ಲ, ಆ ಟ್ರೋಫಿ. ಅಮ್ಮ ಅಪ್ಪ ಎಷ್ಟು ಖುಷಿ ಪಡ್ತಾ ಇದ್ರು ನೀವು ಅಂದ್ರೆ ಈ ಶಾಲಾ ಕಾಲೇಜುಗಳಲ್ಲಿ ಪ್ರೈಸ್ ತಗೊಂಡ್ಮೇಲೆ ಈ ರೀತಿ ವೇದಿಕೆಯಲ್ಲಿ ರೆಪ್ರೆಸೆಂಟ್ ಮಾಡಿ ತುಂಬಾ ವರ್ಷಗಳ ಕನಸಾಗಿತ್ತು ಅವರಿಗೆ. ಎಷ್ಟು ಖುಷಿ ಆಯ್ತು ಅವರಿಗೆ? ಖಂಡಿತ ತುಂಬಾ ಖುಷಿ ಆಗಿತ್ತು. ನಮ್ಮ ಅಮ್ಮ ಬಂದಿರಲಿಲ್ಲ, ಅಪ್ಪ ಬಂದಿದ್ರು ಫಿನಾಲೆಗೆ. ತುಂಬಾ ಖುಷಿ ಪಟ್ಟಿದ್ರು. ನನ್ಕಿನ ಜಾಸ್ತಿ ಖುಷಿ ಪಟ್ಟಿದ್ರು. ಅಂದ್ರೆ ಅವ್ರಿಗೆ ಬೇರೆ ಕಡೆ ಹೋದಾಗ ಕೇಳ್ತಾರಲ್ವಾ, ಮಗಳು ಇಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ಹೋದ್ರು ಅನ್ನೋದಲ್ಲ, ಅದೇ ಒಂದ್ ರೀತಿ ಹೆಮ್ಮೆ. ಓಕೆ, ಇನ್ನು ನೀವ್ ಹೇಳಿದ್ರೆ ರೈಡರ್ಗೆ ಮೊದಲು ಹಾಡು ಹಾಡಿದ್ದು ಅಂತ, ಬಟ್ ತುಂಬಾ ಜನ ನಿಮ್ಮನ್ನ ಗುರುತಿಸೋದು ಕೃಷ್ಣಂ ಪ್ರಣಯಂ ಸಖಿ ಸಿನಿಮಾಗೆ, ಕೌಸಲ್ಯ ಸುಪ್ರಜಾ ಪ್ರೀತಿಸುವೆ ಅಂತ. ಸೊ ಅದ್ ಹೇಗ್ ಸಾಧ್ಯ ಆಯ್ತು? ಅದು ಆಕ್ಚುಲಿ ನಾನು ಟ್ರ್ಯಾಕ್ ಹಾಡಿದ್ದು. ಅಂದ್ರೆ ಇವಾಗ ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ, ಒಂದು ಮೂವಿ ಸಾಂಗ್ ರೆಕಾರ್ಡ್ ಮಾಡೋದಂದ್ರೆ ಫಸ್ಟ್ ಕಂಪೋಸಿಂಗ್ ಅಲ್ಲಿ ಒಬ್ರು ಹಾಡಿರ್ತಾರೆ, ಅದಾದ್ಮೇಲೆ ಒಬ್ರು ಟ್ರ್ಯಾಕ್ ಸಿಂಗರ್ ಅಂತ ಹಾಡ್ತಾರೆ. ಟ್ರ್ಯಾಕ್ ಸಿಂಗರ್ ಅಲ್ಲ, ಒಬ್ರು ಹಾಡ್ತಾರೆ, ಅದನ್ನ ಚೆನ್ನಾಗಿ ಹಾಡಿದ್ರೆ ರೀಟೈನ್ ಮಾಡ್ತಾರೆ. ಇಲ್ಲ ದೊಡ್ಡ ಅವ್ರಿಗೆ ಮೂವಿ ಟೀಮ್ ಅವ್ರಿಗೆ ಇರುತ್ತೆ, ದೊಡ್ಡ ಸಿಂಗರ್ ಲೈಕ್ ಶ್ರೇಯಾ ಘೋಷಾಲ್ ಮ್ಯಾಮ್, ಸೋನು ನಿಗಮ್ ಸರ್, ಆ ಥರ ಹಾಡಿಸ್ಬೇಕು ಅಂತ ಅವ್ರಿಗೂ ಇರುತ್ತೆ. ಹಂಗೆ ನನ್ನನ್ನು ಕರ್ಸಿದ್ದು ಸೋನು ನಿಗಮ್ ಮತ್ತೆ ಶ್ರೇಯಾ ಘೋಷಾಲ್ ಅವ್ರ ಹತ್ರ ಹಾಡಿಸ್ಬೇಕು ಅನ್ನೋ ಥರ ಇತ್ತು ಅವ್ರಿಗೆ. ನನಗೆ ಅರ್ಜುನ್ ಸರೇ ಕರ್ಸಿದ್ದು, ಬಟ್ ಅರ್ಜುನ್ ಸರ್ ಇರಲಿಲ್ಲ. ಫಸ್ಟ್ಗೆಲ್ಲ ಅರ್ಜುನ್ ಸರ್ ಇರೋರು, ನನಗೆ ಅವರಿದ್ರೆ ಫುಲ್ ಗಡಗಡ ಅವ್ರ ಮುಂದೆ ಹಾಡಕ್ಕೆ. ಸೊ ಪ್ರೀತಿಸುವಾಗ ಅವ್ರು ಇರಲಿಲ್ಲ. ಅವ್ರ ಮುಂದೆ ಹಾಡಕ್ ಅಂತೀರಿ, ಇವಾಗ ಅವ್ರ ಪಕ್ಕ ನಿಂತ್ಕೊಂಡು ಹಾಡಕ್ಕೆ ಎಷ್ಟು ಸಾರಿ ವೇದಿಕೆಯಲ್ಲಿ ಹಂಚ್ಕೊಂಡಿದ್ದೀರಿ? ವೇದಿಕೆಯಲ್ಲಿ ಹಾಡೋದ್ ಬೇರೆ, ಸ್ಟುಡಿಯೋದಲ್ಲಿ ಬೇರೆ. ಸ್ಟುಡಿಯೋದಲ್ಲಿ ಸಖತ್ ಸ್ಟ್ರಿಕ್ಟ್, ತುಂಬಾ ಸರಿ ತಪ್ಪುಗಳ ಲೆಕ್ಕಾಚಾರ ಇರುತ್ತಲ್ಲ. ಅದೇ ಪ್ರೀತಿಸುವೆ ಹಾಡ್ದೆ, ಇಷ್ಟ ಆಯ್ತು ಸರ್ಗೆ. ಬಟ್ ಅದನ್ನ ರೀಟರ್ನ್ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅದ್ ಬೇರೆ ಸೋನು ನಿಗಮ್ ಅವ್ರು ಹಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಸುಮ್ಮನೆ ಹಾಡ್ಬಿಟ್ಟು ಬಂದಿದ್ದೆ, ಬಿಟ್ಟಿದ್ದೆ. ನೋಡಿದ್ರೆ ಒಂದು ಎಪಿಸೋಡ್ ಇತ್ತು ಸರಿಗಮಪ್ಪದೆ, ಅಂದ್ರೆ ಸ್ಪೆಷಲ್ ಎಪಿಸೋಡ್ ಇತ್ತು. ಅಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ಸೋನು ನಿಗಮ್ ಅವ್ರ ಜೊತೆ ಡ್ಯುಯೆಟ್ ಹಾಡಿದ್ದಾರೆ. ನನಗೆ ಅಂದ್ರೆ ಮೂವಿ ಟೀಮ್ ಅವರು ಅಷ್ಟೇ, ಶಶಾಂಕ್ ಸರ್ ಅವರು ಶ್ರೇಯಾ ಘೋಷಾಲ್ ಬೇಡ, ಅವ್ರಿಗೆ ಒಂದು ಥಾಟ್ ಇದೆಯಲ್ಲ, ಅಂದ್ರೆ ಹೊಸಬ್ರು ಹೆಂಗಾಗುತ್ತೆ ಅನ್ನೋದು ಇರುತ್ತೆ ಕೆಲವೊಂದು ಡೈರೆಕ್ಟರ್ಸ್. ಖಂಡಿತ ಅದು ಅಂದ್ರೆ ಹೊಸ ಸಿಂಗರ್ ರೀಚ್ ಆಗ್ತಾರೋ ಕೇಳ್ತಾರೋ ಅಂತೆಲ್ಲ. ಬಟ್ ಅವರು ಅಷ್ಟು ಅಂದ್ರೆ ಆ ಥಾಟ್ಗೆ ಥ್ಯಾಂಕ್ಸ್ ಹೇಳಬೇಕು. ಎಜೆ ಸರ್ ಮತ್ತೆ ಶಶಾಂಕ್ ಸರ್ ಅವರಿಬ್ಬರೇ ಡಿಸೈಡ್ ಮಾಡಿದ್ದು ಇವಳದೇ ಇರಲಿ ಅನ್ನೋ. ಒಂದು ಪ್ರೀತಿಯಿಂದ ಪ್ರೀತಿಸುವೆ ಹಾಡಬಹುದಾ? ಪ್ರೀತಿಸುವೆ ಪ್ರೀತಿಸುವೆ ಮಿತಿ ಮೀರಿ ನಿನ್ನನು ಪ್ರೀತಿಸುವೆ, ಜೀವಿಸುವೆ ಜೀವಿಸುವೆ ನಿನಗಾಗಿ ಮಾತ್ರವೇ ಜೀವಿಸುವೆ. ವಿಷಯ ಹೀಗಿರಲು ಒಲವೋ ಆಗಿರಲು, ಇದು ಕನಸೆಲ್ಲ ನಿಜವೆಂದು ನೀ ಹೇಳು. ಪ್ರೀತಿಸುವೆ ಪ್ರೀತಿಸುವೆ ನಿನಗಾಗಿ ಮಾತ್ರವೇ ಪ್ರೀತಿಸುವೆ. ಸೂಪರ್. ಇನ್ನು ಮುಂದೆ ಕೃಷ್ಣಂ ಪ್ರಣಯಂ ಸಖಿ ಗಣೇಶ ಸಿನಿಮಾ ಕಾಡದೆ ಹೇಗಿರಲಿ, ತುಂಬಾ ಜನ ಕಾಡಿದೆ ಹಾಡು. ಎಲ್ಲ ಕಡೆ ಹೋದಾಗ್ಲೂ ಪೃಥ್ವಿ ಭಟ್ ಅನ್ನೋದು ತುಂಬಾ ಯಂಗ್ ಏಜ್ ಅಲ್ಲಿ ಒಂದು ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು. ಅಂಡ್ ನಿಮ್ಮಲ್ಲಿ ನೀವು ಹೇಳ್ದ ಹಾಗೆ ನನಗೆ ಸ್ವಲ್ಪ ಈ ಮೆಲೋಡಿ ಹಾಡುಗಳು, ಈ ರೀತಿಯ ವಾಯ್ಸ್ ಕಲ್ಚರ್ ಇತ್ತು ಅಂತ, ಅದೇ ನಿಮ್ಮನ್ನ ಸಿನಿಮಾದಲ್ಲಿ ತುಂಬಾ ಜೀವಂತವಾಗಿ ಇಡೋದಕ್ಕೆ ಸಹಾಯ ಆಗಿದೆ. ಸೊ ಈ ಸಿನಿಮಾ ಅವಕಾಶ ಹೇಗ್ ಸಿಕ್ತು? ಅದು ನನ್ನ ಕಂಪೋಸಿಂಗ್ ಟೈಮಿಂದನೇ ಎಲ್ಲ ಸಾಂಗ್ಸ್ ಹಾಡಿದ್ದೀನಿ. ಆ ಮೂವಿಗಿರೋ ಎಲ್ಲ ಸಾಂಗ್ಸ್, ಅದ್ರಲ್ಲಿ ಸುಮಾರು ಸಾಂಗ್ಸ್ ಇದೆ, ಚಿನ್ನಮ್ಮ ಚಿನ್ನಮ್ಮ ಹೇಗಗನ ಅದೆಲ್ಲ. ಬಟ್ ಅದೆಲ್ಲ ಯಾವ್ದು ಇಟ್ಕೊಂಡಿಲ್ಲ. ನಂದು ಟ್ರ್ಯಾಕ್ ಹಾಡಿದ್ದೆ, ಬಟ್ ಟೀಮ್ ಅವ್ರು ಯಾವ್ದು ಇಟ್ಕೊಂಡಿಲ್ಲ, ಎಲ್ಲ ಬೇರೆಯವ್ರ ಹತ್ರನೇ ಹಾಡ್ಸಿದ್ರು. ಸಡನ್ ಈ ಸಾಂಗ್ ನನಗೆ ಗೊತ್ತೇ ಇಲ್ಲ, ನಾನು ಹಾಡಿರೋ ಸಾಂಗು ಇರೋದಂತಾನೆ ಗೊತ್ತಿಲ್ಲ. ಸಡನ್ ಆಗಿ ಒಂದಿನ ಕರೆದ್ರು, ಇದನ್ನ ಹಾಡ್ಬಿಡು, ನನಗೆ ಈ ಮೂವಿಗಂತನೂ ಗೊತ್ತಿಲ್ಲ. ಆಮೇಲೆ ಕರೆದ್ಬಿಟ್ಟು ಹಾಡ್ಸಿದ್ರು. ಓಕೆ, ಆಮೇಲೆ ನೋಡಿದ್ರೆ ಗಣೇಶ್ ಸರ್ ಮೂವಿ, ಆ ಸಾಂಗ್ ಅದರಲ್ಲಿದೆ. ಹಾಡು ಕಾಡದೆಯೇ ಹೇಗಿರಲಿ, ಹೃದಯವು ಕಳೆದಿದೆ ನಿನಗಾಗಿ, ಜೀವದಲ್ಲಿ ಏನೇನು
ಹಸಿ ಬಿಸಿ ಕನಸಿವೆ ನವಿರಾಗಿ ತೀರದಲ್ಲಿ ಮೈ ಮರೆತೆ ಸೆಳೆಯುವ ಅಲೆಯಲ್ಲಿ ಸಿಹಿಯಾಗಿ ನೂಕುತ್ತಿದೆ ತಂಗಾಳಿ ಬಯಕೆಯ ಬಲೆಯಲ್ಲಿ ಬಿಗಿಯಾಗಿ. ಇದೊಂಥರ ನನ್ನ ಜಾನರ್ಕಿನ್ನ ಸ್ವಲ್ಪ ಬೇರೆ ತರ. ಹೌದು ಹೌದು, ಅಂದ್ರೆ ಹಸ್ಕಿ ವಾಯ್ಸ್ ಅಲ್ಲಿ ಹಾಡೋದು. ಅಂಡ್ ಈ ಎರಡೂ ಸೆಡ್ಯೂಸಿಂಗ್ ಸಾಂಗ್. ಹೌದು ಹೌದು, ಎರಡೂ ಹಾಡುಗಳು ಇನ್ಸ್ಟಾಗ್ರಾಮ್ ಈ ರೀಲ್ಸ್ ಎಲ್ಲ ತುಂಬಾ ಪಾಪ್ಯುಲರ್ ಆಗೋ ಟೈಮಲ್ಲಿ ತುಂಬಾ ಮೋಸ್ಟ್ ಯೂಸ್ ಸಾಂಗ್ ಆಯ್ತಲ್ಲ. ಸೊ ತುಂಬಾ ಒಳ್ಳೆ ರೆಕಗ್ನಿಷನ್ ತಂದು ಕೊಡ್ತು. ಅಂಡ್ ಇದೆರಡರಲ್ಲೂ ಯಾವ್ದೋ ಒಂದಕ್ಕೆ ನಿಮ್ಗೆ ಅವಾರ್ಡ್ ಕೂಡ ಬಂತು, ಚಿತ್ತಾರ ಸ್ಟಾರ್ ಅವಾರ್ಡ್. ಇದು ಎರಡು ಸೈಮಾಗೆಲ್ಲ ನಾಮಿನೇಟ್ ಆಗಿತ್ತು. ಬಟ್ ಕಾಡದೇಗೆ ಇದು ಚಿತ್ತಾರ ಸ್ಟಾರ್ ಅವಾರ್ಡ್ 2024 ಬಂತು. ಓಕೆ, ಹೇಗೆ ಅನಿಸ್ತು ಅದೊಂದು ಅವಾರ್ಡ್ ಫೀಲಿಂಗ್? ನಾವು ತೆರೆ ಮೇಲೆ ಗಮನಿಸ್ತಾ ಇದ್ದೀವಿ ಚಿತ್ರನ. ಸೊ ಎಷ್ಟು ಖುಷಿ, ಒಂದು ಅವಾರ್ಡ್ ಅನ್ನೋದು ಒಂಥರ ದೊಡ್ಡ ರಿವಾರ್ಡ್ ಇದ್ದಾಗೆ. ಎಷ್ಟು ಖುಷಿ ಖಂಡಿತ. ಏನಿಲ್ಲ, ನನಗೆ ಏನ್ ಹೇಳೋದು ಅಂದ್ರೆ ನಾನು ಯಾವುದನ್ನು ತುಂಬಾ ತಲೆಗೆ ಹಾಕೊಳ್ಳಲ್ಲ. ಏನೋ ಗೊತ್ತಿಲ್ಲ, ಚಿಕ್ಕವಳಿದ್ದಾಗ ಸ್ವಲ್ಪ ಹಾಕ್ತಿದ್ದೆ. ನನಗೆ ಆ ಥರ ತಲೆಗೆ ಹಾಕಿದ್ರೆ ಅದು ಯಾವುದು ವರ್ಕ್ ಆಗಲ್ಲ. ಯಾವ ವಿಷಯಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿರ್ತೀನಿ ಅದು ಯಾವುದು ವರ್ಕ್ ಆಗಲ್ಲ. ಯಾವ ವಿಷಯ ನಾನು ಅಂತ ಇರ್ತೀನಿ ಅದು ವರ್ಕ್ ಆಗುತ್ತೆ. ಅದಕ್ಕೆ ನಾನು ಹ್ಯೂಮನ್ ಸೈಕಾಲಜಿ ಹಂಗೆ ವರ್ಕ್ ಆಗುತ್ತೆ. ಹೌದು, ಅದಕ್ಕೆ ನಾನು ತುಂಬ ಯಾವುದನ್ನು ಅಂತ ನನ್ಗೆ ಯಾವುದು ಅನ್ಸಲ್ಲ. ಬಟ್ ಅದೇ ಖುಷಿ ಆಗುತ್ತೆ, ಖಂಡಿತ ಗ್ರೇಟ್ಫುಲ್ ಎಲ್ಲಾನು ಇದೆ. ಬಟ್ ಆ ಮೊಮೆಂಟ್ ನನ್ಗೆ ಅಂದ್ರೆ ಆ ತರ ಏನ್ ಅನ್ಸಲ್ಲ. ಮೋಸ್ಟ್ಲಿ ಅದೇ ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ನಮ್ ತಲೆಗೆ ತಗೊಂಡ್ರೆ ಮೋಸ್ಟ್ಲಿ ಮುಂದೆ ಕಲಿಯೋದಕ್ಕೆ ಅಂತಲ್ಲ, ಅದು ಸ್ವಲ್ಪ ಕಾಡುತ್ತೆ. ಓಕೆ, ಸೂಪರ್. ಈ ಕಾರ್ಯಕ್ರಮಗಳ ವಿಚಾರಕ್ಕೆ ಬಂದ್ರೆ, ಸೊ ಇಂಡಿವಿಜುವಲ್ ಆಗಿ ತುಂಬಾ ಕಾರ್ಯಕ್ರಮಗಳು ಹೋಗಿ ಹಾಡಿದಿರಿ. ತುಂಬಾ ಜನ ಗಾಯಕರಿರ್ತಾರೆ. ಇವತ್ತು ನಾವು ಯಾರನ್ನ ನೋಡಿದೀವಿ, SPB ಸರ್ ಜೊತೆ ಮೋಸ್ಟ್ಲಿ ನೀವು ಹಾಡಿಲ್ಲ, ಆದ್ರೆ ಅವ್ರ ಮಗನ ಜೊತೆ ಹಾಡೋ ಅವಕಾಶ ಸಿಕ್ಕಿದೆ. ಚಿತ್ರಮ್ಮ ಜೊತೆ ಹಾಡಿದೀವಿ, VP ಸರ್, ಹೇಮಂತ್ ಸರ್, ಅರ್ಜುನ್ ಸರ್, ರಾಜೇಶ್ ಕೃಷ್ಣ ಸರ್, ಶಮಿತಾ ಮಲ್ನಾಡ್ ಅವರಾಗಿರ್ಬಹುದು. ಅಂದ್ರೆ ಎಲ್ಲ ಫೇಮಸ್ ಸಿಂಗರ್ಸ್ ಜೊತೆ ಹಾಡೋ ಅವಕಾಶ ಸಿಕ್ಕಿದೆ. ಎಲ್ಲದೂ ಕೂಡ ಒಂದು ಮಗು ರೀತಿನೇ. ಬಟ್ ನಿಮ್ಮ ಬೆಸ್ಟ್ ಕಾನ್ಸರ್ಟ್ ಅಂದ್ರೆ ಯಾವ್ದಾದ್ರು ಬೆಸ್ಟ್ ಸ್ಟೇಜ್ ಅಂದ್ರೆ ಚಿತ್ರಮ್ಮ ಜೊತೆನೆ. ಚಿತ್ರಮ್ಮ ಜೊತೆ ಎಲ್ಲಾನು ಇಷ್ಟ ನಂಗೆ. ಫಸ್ಟ್ ಟೈಮ್ ಎಲ್ಲಾರ ಜೊತೆನೂ, ರಾಜೇಶ್ ಸರ್ ಆಗ್ಲಿ, ಹಂಸಲೇಖ ಸರ್, AJ ಸರ್, VP ಸರ್, ಹೇಮಂತ್ ಸರ್, ಯಾರ್ದು ಹೇಳೋದು, ಎಲ್ಲಾರ್ದು ಆ ಎಕ್ಸೈಟ್ಮೆಂಟ್ ಹಂಗೆ ಇರುತ್ತೆ. ಎಷ್ಟೇ ಶೋಸ್ ಮಾಡಿರ್ಲಿ ಹೊಸ ಶೋ ಅಂದ್ಕೊಳ್ಳಿ ಆ ಎಕ್ಸೈಟ್ಮೆಂಟ್ ಹಂಗೆ ಇರುತ್ತೆ. ಬಟ್ ಅಷ್ಟಿದ್ರಲ್ಲೂ ನನಗೆ ಚಿತ್ರಮ್ಮ. ಓಕೆ, ಯಾವ ಹಾಡು ಹಾಡಿದ್ದು ಚಿತ್ರಮ್ಮ ಮುಂದೆ? ಇದು ಶ್ರೀಚಕ್ರಧಾರಿಗೆ ಹಾಡಿದ್ದೆ ಅವ್ರ ಜೊತೆ. ಎಷ್ಟು ಭಯ ಇತ್ತು, ಯಾಕಂದ್ರೆ ಚಿತ್ರಮ್ಮ ಅಂತ ಹೇಳಿದ್ರೆ ಪಿಕ್ಚರ್ ಪರ್ಫೆಕ್ಟ್ ಸಿಂಗರ್ ತರ, ಎಲ್ಲೂ ಕೂಡ ಒಂದ್ ಸಣ್ಣ ಗ್ಲಿಚಸ್ ಕೂಡ ಇರೋದಿಲ್ಲ. ಸೊ ಹಾಡ್ತಿದೀನಿ ಅನ್ನೋ ಖುಷಿಗಿಂತ ಹೆಂಗ್ ಹಾಡ್ತಿದೀನಿ ಅನ್ನೋ ಭಯನೇ ಹೆಚ್ಚಿರುತ್ತೆ. ಸೊ ಹೆಂಗಿತ್ತು ಆ ಅನುಭವ? ಅದು ನಾನು ಅವ್ರ ಜೊತೆ ಹಾಡೋಕಿನ ಮುಂಚೆ ಒಂದು 3-4 ಸಲ ಅವ್ರನ್ನ ಭೇಟಿ ಮಾಡಿದೀನಿ. ಮುಂದೆ ಹಾಡು ಕೂಡ ಆತರ ಎಲ್ಲ ಮಾಡಿದೀನಿ. ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ನಾನು BGU ರಿಹರ್ಸಲ್ ಆಗ್ತಿತ್ತು. ಬಟ್ ಅಲ್ಲಿ ನಾನು ಹಾಡಕ್ಕಿರ್ಲಿಲ್ಲ, ರಿಹರ್ಸಲ್ ಆಗ್ತಿತ್ತು. ಅರುಣ್ ಸರ್, ಡ್ರಮ್ಮರ್ ಅರುಣ್ ಸರ್ ಇದಾರಲ್ಲ, ಅವ್ರ ಹತ್ರ ಕೇಳ್ಬಿಟ್ಟು ಹೋಗಿದ್ದೆ ಅಷ್ಟೇ, ಸುಮ್ನೆ ರಿಹರ್ಸಲ್ ನೋಡಕ್ಕೆ. ಅವ್ರನ್ನ ಫಸ್ಟ್ ನನಗೆ ಅವರು ಅರುಣ್ ಸರ್ ನನ್ನನ್ನು ಪರಿಚಯ ಮಾಡಿಸ್ಕೊಟ್ರು ತಮಿಳಲ್ಲಿ. ಹಿಂಗೆ ಪೃಥ್ವಿ ಅಂತ ಇಲ್ಲಿ ಕನ್ನಡದಲ್ಲಿ ಚೆನ್ನಾಗಿ ಹಾಡ್ತಾಳೆ ಅಂತೆಲ್ಲ. ನನಗೆ ಮಾತಾಡೋಕೆ ಆಗ್ತಿಲ್ಲ, ಅಳ್ತಿದ್ದೀನಿ, ವಾಯ್ಸೇ ಈ ಥರ ಹಿಡ್ದಿಡ್ಕೊ ಏನು ಮಾತಾಡಿಲ್ಲ. ಅವರು ಹಿಂಗೆ ಕೂತಿದ್ರು ರಿಹರ್ಸಲ್ ಮಾಡ್ತಾ, ಹಿಂಗೆ ನೋಡಿದ್ರು, ನಾನು ಹಂಗೆ ಅಲ್ಲಿ ಕೂತ್ಕೊಂಡ್ಬಿಟ್ಟೆ. ನನ್ನ ಕೈ ಹಿಡ್ಕೊಂಡಿದ್ದಾರೆ, ನನ್ನ ತಲೆ ಹಿಡ್ಕೊಂಡಿದ್ದಾರೆ. ನನಗೆ ಇವಾಗ್ಲೂ ನಾನೇ ನೋಡಿ ನಡುಗ್ತಿದೆ. ಆ ಥರ ಹೆಂಗಾಗಿತ್ತಂದ್ರೆ ಆ ಫೀಲು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದು ಅಂದ್ರೆ ಉಸಿರು ಆಡಕ್ಕಾಗ್ತಿಲ್ಲ, ಆ ಥರ ನಾನು ಅಳ್ತಿದ್ದೀನಿ. ಆಮೇಲೆ ಅವ್ರಂದ್ರು ಕಾಮ್ ಡೌನ್ ಅಂತ ಅಂದ್ಬಿಟ್ಟು 2 ಸಾಂಗ್ ಹಾಡಿದ್ರು. ನಾನು ಅಲ್ಲೇ ಅವ್ರು ಸ್ಟ್ರೇಟ್ಗೆ ಒಂದು ಕೂರಕ್ ಜಾಗ ಇತ್ತು, ಅಲ್ಲೇ ಒಂದು 4 hours ಅವ್ರದ್ದೆಲ್ಲ ಹಾಡಾಗೋರ್ಗು 3 hours ಎಲ್ಲ ಹಾಡು ರಿಹರ್ಸಲ್ ಆಗೋರು ಅಲ್ಲೇ ಕೂತಿದ್ದೀನಿ ಅವ್ರನ್ನ ನೋಡ್ಕೊಂಡು. ಅವ್ರು ಹಿಂಗೆ ನೋಡೋದು, ಅಯ್ಯೋ ಏನ್ ಹಾಡ್ತಾರಲ್ಲ. ಯಾವ ಹಾಡು ತೋರಿಸಿದ್ರಿ? ನನ್ಗೆ ಅದಾದ್ಮೇಲೆ ಹಾಡಿದ್ದು, ಅದಾಗಿ ಒಂದು 2-3 ಥರ್ಡ್ ಸಲ ನೋಡಿದಾಗ ಅದು ಸರಿಗಮಪಕ್ಕೆ ಬಂದಿದ್ರು. ಅವಾಗ್ಲೂ ಅಷ್ಟೇ ರಿಹರ್ಸಲ್ಗೆ ಹೋಗಿದ್ದೆ, ಶೂಟ್ ಅವ್ರು ಎಲ್ಲಿದಾರೆ ನಾನು ಅಲ್ಲಿ ಹೋಗ್ಬೇಕಷ್ಟೇ. ನನಗೆ ಇದು ಓ ಮೇಘವೇ ಹಾಡಿದ್ದೆ. ಈಗ 2 ಹಾಡ್ಬೇಕು, ಓ ಮೇಘವೇನು ಹಾಡ್ಬೇಕು, ಶ್ರೀಚಕ್ರಧಾರಿ. ಅದು ಫಸ್ಟ್ ಹೇಳ್ತೀನಿ ಆ ಮೊಮೆಂಟ್. ನನಗೆ
ಆಮೇಲೆ ಫುಲ್ ಆಯ್ತಾ, ಆಮೇಲೆ ಕರೆದ್ರು. ಆಮೇಲೆ ಅದು ಎಲ್ಲರ ಜೊತೆನೂ ಫೋಟೋ ಸೆಷನ್ ಆಯಿತು. ಅನುರಾಧ ಮ್ಯಾಮ್ ಸುಮಾರು ಜನ ಇದ್ರು ರಿಹರ್ಸಲಲ್ಲಿ. ಅದಾಗಿ ನಾನು ತುಂಬ ಹಿಂದೆ ಅವ್ರನ್ನೇ ನೋಡ್ತಿದ್ದೆ. ನನಗೆ ಫೋಟೋ ತಗೋಬೇಕು ಅದೆಲ್ಲ ಅಂದರೆ ಇದೇ ಇರಲಿಲ್ಲ. ಅವರೇ ನಾನು ಕರೆದ್ಬಿಟ್ಟು ನೀನೇ ಅಲ್ವಾ ಅಳ್ತಿದ್ದು ಬಾಬಾ ಅಂದ್ಬಿಟ್ಟು ಮುತ್ತೆ ಕೊಟ್ಬಿಟ್ರು ಫಸ್ಟ್ ಸಲ. ಇದಲ್ಲ, ಈ ಫೋಟೋ ಅಲ್ಲ, ಇನ್ನೊಂದು ಹಳೆ ಫೋಟೋ ಇದೆ. ಮುತ್ತು ಕೊಟ್ಬಿಟ್ರು. ಯಾರಿಗೂ ಕೊಟ್ಟಿಲ್ಲ. ಲೈಕ್ ಅಲ್ಲಿ ಸುಮಾರು ಜನ ಇದ್ರು ಹುಡುಗಿರೆಲ್ಲ, ಯಾರಿಗೂ ಕೊಟ್ಟಿಲ್ಲ. ಎಲ್ರು ಓ ಅಂತ ಕಿರ್ಚ್ಬಿಟ್ರು. ನನಗೆ ಇನ್ನೂ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು. ಅದಾದ್ಮೇಲೆ ಥರ್ಡ್ ಟೈಮ್ ಬಂದಾಗ ಅವ್ರಿಗೆ ಸ್ವಲ್ಪ ನೆನಪಿತ್ತು ನನ್ನನ್ನು. ಅವಾಗ್ಲೂ ಅಷ್ಟೇ, ಈ ಫೋಟೋ 4th ಹಂಸಲೇಖ ಸರ್ ಕಾನ್ಸರ್ಟ್ ಅಲ್ಲಿ. ಇಲ್ಲಿ ನಾನು ಹಾಡಿರ್ಲಿಲ್ಲ ಅವ್ರ ಜೊತೆ, ಬಟ್ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಿದ್ದೆ. ತುಮಕೂರಲ್ಲ ಇದು? ತುಮಕೂರು. ಓ ಮೇಘವೇ ಹಾಡ್ಬೋದಾ? ಮುಗಿಲ ಬಾಣಗಳ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಯೋ ಗೆಳೆಯ ಓದುವೆಯ ಈ ಬೆಳ್ಳನೆ ಮೂಲೆಯ ಹೇಗೆ ನಾವೋದಲಿ ಇದು ಓದೋ ಓಲೆಯಲ್ಲ ಬರೆದುಕೋ ನನ್ನ ಜೀವನಿನದೇ ಎಂದುಕೋ ನನ್ನ ಮನೆಗೆ ತಂದುಕೋ ಈ ಕಂಗಳ ಮುಂಬಾಗಿಲ ನಾ ತೆರೆಯುವೆ ಬಂದು ನೀ ಸೇರಿಕೋ ಮೇಘವೇ ಮೇಘವೇ ವಂದನೆ. ಆಹಾ ಸೂಪರ್. ಏನಂದ್ರು ಹಾಡು ಕೇಳಿದಾಗ? ಅದು ಅದಾದ್ಮೇಲೆ ಓ ಅಂತ ಅಂದ್ರು. ಅದು ಸ್ವಲ್ಪ ಟ್ರಿಕ್ಕಿ ಸಂಗತಿ, ಬಟ್ ಅಲ್ಲಿ ಅಷ್ಟು ನೀಟಾಗಿ ಹಾಡಿಲ್ಲ, ಅವ್ರ ಮುಂದೆ ಭಯ ಇತ್ತು. ಬಟ್ ಅದಾದ್ಕೂಡಲೇ ಚೆನ್ನಾಗಿ ಹಾಡ್ತಿ ಅದೆಲ್ಲ ಹೇಳಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಅದೇ ಹಂಸಲೇಖ ಸರ್ ಕಾನ್ಸರ್ಟ್ ದಿನ ಅವ್ರಿಗೊಂದು ಸೀರೆ ಗಿಫ್ಟ್ ಮಾಡಿದ್ದೆ. ಅವ್ರು ಯೂಶ್ವಲಿ ಕಾಟನ್ ಅಥವಾ ಸಿಲ್ಕ್ ಸ್ಯಾರಿ ಉಟ್ಕೋತಾರೆ. ನನಗೆ ಕಾಟನಲ್ಲೇ ಸ್ವಲ್ಪ ಕೊಡೋಣ ಅಂತ ಅನಿಸ್ತು. ಅಮ್ಮ ತಗೊಂಬಂದ್ಬಿಟ್ಟು ಕೊಟ್ಟರು. ನಾನು ಹೋಗ್ಬಿಟ್ಟು ಕೊಟ್ಟೆ. ಅವರು ತಗೊಂಡ್ರು, ನಾರ್ಮಲ್ ಆಗಿ ಗಿಫ್ಟ್ ತಗೊಳ್ಳೋ ಥರ ತಗೊಂಡ್ರು. ಥ್ಯಾಂಕ್ ಯು ಅಂದ್ಬಿಟ್ಟು ಹಾಗೆಲ್ಲ ಮಾಡಿದ್ರು. ಓಕೆ, ಅದಾಗಿ ಅದೇ ಅವ್ರ ಜೊತೆ ಹಾಡೋದು ಇನ್ನೊಂದು ಕಾನ್ಸರ್ಟ್ ಇತ್ತು ಲಾಸ್ಟ್ ಇಯರು. ಬಂದರು ರಿಹರ್ಸಲ್ ದಿನ. ಆಯಿತು, ರಿಹರ್ಸಲ್ ಆಗ್ತಿತ್ತು, ನೋಡ್ಕೊಂಡು ಕುತ್ಕೊಳ್ಳೋದು. ಅವತ್ತು ಶ್ರೀಚಕ್ರಧಾರಿಗೆ ಇತ್ತು, ಎಲ್ಲ ಆಯಿತು. ಲಾಸ್ಟ್ಗೆ ಎಲ್ಲರೂ ಫೋಟೋ ತಗೋಬೇಕಾದ್ರೆ ನನ್ನ ಹತ್ರ ಬಂದ್ಬಿಟ್ಟು ನೀನು ನನಗೆ ಅಂದರೆ ತಮಿಳ್ ಇಂಗ್ಲೀಷು ತಮಿಳ್ ಮಿಕ್ಸ್ ಮಾಡ್ತಾರೆ, ಯು ಹ್ಯಾಡ್ ಗಿಫ್ಟೆಡ್ ಮೀ ಒಂದು ಸ್ಯಾರಿನೂ, ನಾನು ಅದನ್ನ ಉಟ್ಟಿದ್ದೀನಿ ವಿಜಯ ಇದಕ್ಕೆ 2-3 ಸಲ ಉಟ್ಟಿದ್ದೀನಿ, ತುಂಬ ಕಂಫರ್ಟೇಬಲ್ ಇದೆ. ಯಾರಿಗೆ ನೆನಪಿರುತ್ತೆ ಅವ್ರಿಗೆ? ನಾನೊಬ್ಳಲ್ಲ, ನಾನು ಏನೂ ಅಲ್ಲ. ಫಸ್ಟ್ ಆಫ್ ಆಲ್ ಅಂದರೆ ಕನ್ನಡ, ತಮಿಳ್, ತೆಲುಗು, ಇಡೀ ಇಂಡಿಯಾ ಸಿಂಗರ್ಸ್ ನೋಡಿರ್ತಾರೆ, ಹಲವಾರು ಕಡೆ ಕಾನ್ಸರ್ಟ್ಗೆ ಹೋಗ್ತಾರೆ. ನಾನದು 1 ಇಯರ್ ಮುಂಚೆ ಕೊಟ್ಟಿದ್ದ ಸ್ಯಾರಿನ ಅವ್ರು ಬಂದ್ಬಿಟ್ಟು, ಏನೂ ಇಲ್ಲ ನನ್ನ ಹತ್ರ, ಅವ್ರ ನಂಬರ್ ಇಲ್ಲ ಏನಿಲ್ಲ, ಅವರೇ ಬಂದ್ಬಿಟ್ಟು ನಾನು ಹುಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರದ್ದು ಮೊಬೈಲ್ ತೊಗೊಂಡ್ಬಿಟ್ಟು ಫೋಟೋ ತೋರಿಸಿ ಅವ್ರ ಮ್ಯಾನೇಜರ್ ನನಗೆ ಕಳಿಸಿದ್ರು. ತೋರಿಸ್ತೀನಿ ಆಯ್ತಾ. ಅದನ್ನ ಕಳಿಸ್ಬಿಟ್ಟು ಚೆನ್ನಾಗಿದೆ ಸ್ಯಾರಿ ಅಂತ ಅಂದ್ಬಿಟ್ಟು ಅದು ಬ್ಲೌಸ್ ಎಲ್ಲ ಹೊಲಿಸಿ ನೀಟಾಗಿ ಅವ್ರಿಗೆ ಎಷ್ಟು ಜನ ಗಿಫ್ಟ್ ಕೊಡ್ತಾರೆ. ಅಂದ್ರೆ ಒಬ್ಬ ಆರ್ಟಿಸ್ಟ್ ಎಷ್ಟು ಸಿಂಪಲ್ ಆಗಿರ್ತಾರೆ ಅನ್ನೋದು ಒಂದು ಎಕ್ಸಾಂಪಲ್. ಅಂದ್ರೆ ಅವ್ರ ಈಗ ಅರುಣ್ ಸರ್ ಎಲ್ಲ ಅವ್ರನ್ನ ತುಂಬಾ ನೋಡಿದ್ದಾರೆ. ಪ್ಲಸ್ SPB ಸರ್ಗೆ ಅವ್ರು ರೆಗ್ಯುಲರ್ ಆಗಿ ಡ್ರಮ್ಮರ್ ಅವರು ಎಲ್ಲಾ ಶೋಸ್ಗೂ. ರೈಟ್. ಅವ್ರು ಹೇಳಿದ್ರು, ನೀನು ಇವರು SPB ಸರ್ನ ನೋಡ್ಬಿಟ್ಟು ಕಲ್ಸಿದಂತೆ. SPB ಸರ್ ಇವ್ರು 10 ಪಟ್ಟು ಸಿಂಪಲ್ ಅಂತೆ. ನಮ್ಗೆ ಇವ್ರನ್ನೇ ತಡ್ಕೊಳಕ್ಕಾಗಲ್ಲ. ಬಟ್ SPB ಸರ್ ಇನ್ ಹೆಂಗಿದ್ದಿರ್ಬೋ ಅಂತ ನಾನು. ಓಕೆ, ಶ್ರೀಚಕ್ರಧಾರಿಗೆ ಹಾಡ್ಬೋದಾ? ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವ ನೇತ್ರನಿಗೆ ರಮಣೀಯಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನಲಾಲಿ, ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಲಾಲಿ 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 ಲಾಲಿ. ಪೃಥ್ವಿ, ಒಂದು ವಿಶೇಷತೆ ಏನಂತ ಹೇಳಿದ್ರೆ, ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲೂ ನೋಡಿದ್ದೀನಿ,
ಹಾಡುಗಳು ಅದೆಷ್ಟೇ ಹೊಸದಾಗಿದ್ರು ಕೂಡ ಕಲಿತು ಅದನ್ನ ವೇದಿಕೆಯಲ್ಲಿ ಹಾಡೋ ರೀತಿ, ಅಂದ್ರೆ ಅದಕ್ಕೊಂದು ಒಳ್ಳೆ ಹೋಮ್ವರ್ಕ್ ಬೇಕಾಗಿರುತ್ತೆ. ಅದನ್ನ ನೀವು ಮಾಡಿದೀರ ಅನ್ನೋದು ನೀವು ಹಾಡೋದ್ರಲ್ಲೇ ಗೊತ್ತಾಗುತ್ತೆ. ಸೊ ಮೇನ್ ವಿಚಾರಕ್ಕೆ ಬರೋದಾದ್ರೆ, ಮ್ಯೂಸಿಕ್ಗೂ ತಮಗೂ ಒಂದು ಲವ್ ಸ್ಟೋರಿ, ನಿಮ್ಮ ಲೈಫಿಗೆ ಒಂದು ಲವ್ ಸ್ಟೋರಿ. ಸೊ ಈಗ ಪೃಥ್ವಿ ಭಟ್ ಅನ್ನಂಗಿಲ್ಲ, ಶ್ರೀಮತಿ ಪೃಥ್ವಿ ಭಟ್ ಅಂತ ಅನ್ಬೇಕು. ಸೊ ನಿಮ್ಮ ಪತಿ ದೇವರು ಅಭಿ ಅವ್ರ ಬಗ್ಗೆ ಹೇಳಿ. ಸೊ ಅವ್ರು ನಿಮ್ಮ ಮ್ಯೂಸಿಕಲ್ ಜರ್ನಿಯಲ್ಲಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ಯಾಕಂದ್ರೆ ಮ್ಯೂಸಿಕ್ ನಿಮ್ಮಿಬ್ರನ್ನ ಬೆಸ್ತಿದ್ದು. ಸೊ ನೀವು ಇಷ್ಟೆಲ್ಲ ಕಾರ್ಯಕ್ರಮಗಳು, ಇಷ್ಟೊಂದು ಅವಕಾಶಗಳು ಸಿಗ್ತಿದೆ ಅಂದ್ರೆ ಮದ್ವೆ ಆದ್ಮೇಲೂ ಕೂಡ ಇಷ್ಟೆಲ್ಲ ಕಂಟಿನ್ಯೂ ಮಾಡ್ತಿದ್ರೆ ಅಂತ ಹೇಳಿದ್ರೆ ಫ್ಯಾಮಿಲಿ ಅಂಡ್ ಅವ್ರ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಸೊ ಅವ್ರ ಬಗ್ಗೆ ಅವಾಗ್ಲೇ ಹೇಳೋಣ ಅಂತ ಅನ್ಕೊಂಡೆ, ಬಟ್ ಈ ಕ್ವೆಶನ್ ಕೇಳ್ತೀರ ಅಂತ ಗೊತ್ತಿದೆ, ಅದಕ್ಕೆ ಹೋಲ್ಡ್ ಮಾಡಿಟ್ಟಿದ್ದೆ. ಖಂಡಿತ ನನ್ನ ಲೈಫ್ದು ಮೇಜರ್ ಪಾರ್ಟ್ ಅಭಿನಯ. ಅಂದ್ರೆ ನನಗೆ 2018 ಅಂದರೆ ಸರಿಗಮಪ ಸೀಸನ್ 15 ಅವ್ರನ್ನ ಮೀಟ್ ಮಾಡಿದ್ದು. ಬಟ್ ಅವಾಗ ಏನೋ ಮದುವೆ ಅದೆಲ್ಲ ಏನಿರಲಿಲ್ಲ, ರೀಸೆಂಟಾಗಿ ಅಂದ್ಕೊಂಡಿದ್ದು. ಬಟ್ ಅವತ್ತಿಂದನೂ ನಾನು ಎಷ್ಟು ಕೇರ್ ಮಾಡ್ತಿದ್ರು. ಅವಾಗ ಅಂದರೆ ಸುಮ್ಮನೆ ಒಂದು ಇದ್ರ ಥರ ಅವ್ರು ಕೇರ್ ಮಾಡ್ತಿದ್ದು, ಚಿಕ್ಕ ಹುಡುಗಿ ಆ ಥರ. ನಮ್ಮ ಅಪ್ಪ ಅಮ್ಮ ನನಗೆ ಎಷ್ಟು ಸಪೋರ್ಟ್ ಮಾಡಿದಾರೋ ಅಷ್ಟೇ ಈಕ್ವಲ್ ಆಗಿ, ನಾನು ಕಡಿಮೆ ಅಂತಲೇ ಹೇಳಲ್ಲ, ಅಷ್ಟೇ ಈಕ್ವಲ್ ಆಗಿ ಅಭಿ ನನ್ನ ನೋಡ್ಕೋತಿದ್ದಾರೆ. ಅಷ್ಟೇ ಚೆನ್ನಾಗಿ ಅವ್ರು ನನ್ನ ಲೈಫಲ್ಲಿದ್ದಾರೆ. ಸೊ ಅವ್ರು ನಂಗೆ ಸಿಗೋಕ್ಕೆ ಐ ಆಮ್ ರಿಯಲಿ ಲಕ್ಕಿ. ನಿಜ ಹೇಳ್ಬೇಕಂದ್ರೆ ಪ್ರತಿಯೊಂದು ವಿಷಯಕ್ಕೂ ನನಗೆ ಏನೂ ಕ್ವೆಶನ್ ಮಾಡಲ್ಲ. ಅಂದರೆ ತಪ್ಪು ಮಾಡಿದ್ರೆ ಖಂಡಿತ ತಿದ್ದುತ್ತಾರೆ, ಬಟ್ ಬೇರೆ ಯಾವ ವಿಷಯಕ್ಕೂ ನೀನು ಯಾಕೆ ಅಲ್ಲಿ ಹೋದೆ, ಇಲ್ಲಿ ಏನು ಮಾಡಿದೆ, ಈ ಥರ ಏನು ಅವ್ರ ಜೊತೆ ಯಾಕೆ ಮಾತು, ಒಂದು ದಿನನೂ ನನಗೆ ಕ್ವೆಶನ್ ಮಾಡಲ್ಲ. ಏನೋ ಗೊತ್ತಿಲ್ಲ, ನನಗೆ ಲೈಫ್ ಪಾರ್ಟ್ನರ್ಗಿಂತ ಅವ್ರೊಂಥರ ಒಂದೊಳ್ಳೆ ವೆಲ್ ವಿಶರ್, ಗೈಡ್ ಅಂತಲೇ ಹೇಳ್ತೀನಿ. ನಾನು ಪ್ರತಿಯೊಂದು ಅವ್ರ ಹತ್ರ ಶೇರ್ ಮಾಡ್ತೀನಿ. ಮುಂಚೆಯಿಂದ ಅವ್ರ ಹತ್ರ ಅದೆಲ್ಲ ಶೇರ್ ಮಾಡ್ತಿದ್ದೆ. ಅದಾಗಿನೇ ನನಗೆ ಇವ್ರ ಜೊತೆ ಇದ್ರೆ ಚೆನ್ನಾಗಿರ್ತೀನಿ ಅಂತ ಅನಿಸಿದ್ದು. ಇಲ್ಲ, ನನ್ನ ಮದುವೆ ನನ್ನ ರೈಟ್ ಡಿಸಿಷನ್ನೇ. ಅಭಿ ಅವ್ರಿಗೋಸ್ಕರ ಯಾವ ಹಾಡು ಹಾಡ್ತೀರಾ? ನಾನು ಅವ್ರಿಗೆ ಆ್ಯಕ್ಚುಲಿ ಈ ಸಾಂಗ್ ಇಷ್ಟ, ರಾಜೇಶ್ ಸರ್ ಮತ್ತು ಚಿತ್ರಮ್ಮ ಹಾಡಿದ್ದು. ಅವ್ರಿಗೂ ರಾಜೇಶ್ ಸರ್ ಅಂದರೆ ತುಂಬ ಇಷ್ಟ, ನನಗೂ ರಾಜೇಶ್ ಸರ್. ನನಗೆ SPB ಸರ್ ಬಿಟ್ಟರೆ ಅಂದರೆ ಅವಾಗ ಅವ್ರನ್ನ ಒಂದು ರೀಪ್ಲೇಸ್ಮೆಂಟ್ ಅಂತ ಏನು ಹೇಳ್ತೀನಿ, ಅದು ರಾಜೇಶ್ ಕೃಷ್ಣನ್ ಸರೇ ಅವ್ರು ಇಷ್ಟ. ಆಮೇಲೆ ಹೇಮಂತ್ ಸರ್ ತುಂಬ ಇಷ್ಟ. ಅವರಿಬ್ಬರು ಸಾಂಗ್ಸ್ ತುಂಬ ಕೇಳ್ತಿರ್ತೀವಿ. ರಾಜೇಶ್ ಸರ್ ಹಾಡಿದ್ದು ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು ಅವ್ರಿಗೆ ತುಂಬ ಇಷ್ಟ. ಹಾಡ್ತಾರ? ಇಲ್ಲ, ಅವ್ರು ಒಳ್ಳೆ ಲಿಸನರ್. ಅವ್ರು ಸರಿಗಮಪ್ಪ ಶೋ ಮಾಡ್ತಾರಲ್ಲ, ಸೊ ಒಳ್ಳೆ ಲಿಸನರ್. ಸೀಸನ್ಸ್ ಮಾಡಿದ್ದಾರೆ ಸರಿಗಮಪ್ಪ, 10 ಸೀಸನ್ಸ್, DKD ಒಂದು 5-6 ಸೀಸನ್ ಅದೆಲ್ಲ. ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು, ನಿನಗೂ ಮನಸ್ಸಾಯಿತು. ಕನಸೇ ಕನಸೇ ಥ್ಯಾಂಕ್ ಯು, ಒಲವೇ ವರವಾಯಿತು. ಭೂಮಿಗೆ ಮಳೆ ಹನಿ ಬರಲು ಸೂಚನೆ ಏನಿದೆ ಇದೆ. ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು, ಒಲವೇ ವರವಾಯಿತು. ಅಂಡ್ ಅಭಿ ಅವ್ರಿಗೂ ಜಡ್ಜ್ಮೆಂಟಲ್ ಬಂದಿದೆ ಅನ್ಸುತ್ತೆ, ಯಾವ ಹಾಡನ್ನ ಹೆಂಗ್ ಹಾಡ್ತಾರೆ ಅಂತ, ಹೌದಲ್ಲ? ಅದಕ್ಕೆ ಹೇಳ್ದೆ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಇದೆ ನಿಮ್ಮಿಬ್ರ ನಡುವೆ ಅಂತ. ಸೂಪರ್. ಪೃಥ್ವಿ, ಕಾನ್ಸರ್ಟ್ಸ್ ಹೋಗಿ ಹಾಡೋ ಜೊತೆಗೆ ತಾವು ಒಂದು ಬ್ಯಾಂಡ್ ಕೂಡ, ಇಕೋಸ್ ಅಂತಲ್ಲ ತಮ್ಮ ಬ್ಯಾಂಡ್, ಎಕೋಸ್. ಸೊ ಅದ್ರ ಬಗ್ಗೆ ಹೇಳಿ. ಎಷ್ಟು ಖುಷಿ ಇದೆ ಈ ರೀತಿ ಒಂದು ತಂಡ ಕಟ್ಕೊಂಡು ಹೋಗಿ ಹಾಡೋದು, ಅದೊಂಥರ ವಿಶೇಷವಾದ ಫೀಲಿಂಗ್ ಅಲ್ವಾ? ಸೊ ಎಷ್ಟು ಖುಷಿ. ಅದು ನಾವು ಬ್ಯಾಂಡ್ ಮಾಡ್ಬೇಕು ಅಂತ ಮಾಡಿದ್ದಲ್ಲ, ಅದು ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಇವೆಂಟ್ ಬಂದಿತ್ತು, ಎನ್ಕ್ವೈರಿ ಬಂದಿತ್ತು ಕಾರವಾರ ಮೆಡಿಕಲ್ ಕಾಲೇಜಲ್ಲಿ. ಹಿಂಗೊಂದು ಬ್ಯಾಂಡ್ ಬೇಕಂತೆ. ಅವ್ರಿಗೆ ನಾನು ಬಂದಿದ್ರು, ಅವ್ರಿಗೆ ಇಷ್ಟನೇ. ಅಂದರೆ ಕಾಲೇಜಲ್ಲಿ ನಮ್ಮನ್ನು ಏನೇ ಅಂದರೆ ಕೇಳಿದ್ರು ನನ್ನನ್ನು, ಬಟ್ ಅವ್ರಿಗೊಂದು ಬ್ಯಾಂಡ್ ಥರ ಇರಬೇಕಂದ್ರೆ ಸ್ವಲ್ಪ ಯೂತ್ ಫುಲ್ಲಾಗಿ ಜನರನ್ನ ಎಂಗೇಜ್ ಮಾಡೋ ಥರ. ಆವಾಗ ಅಭಿಯಿಂದನೇ ಈ ಒಂದು ಬ್ಯಾಂಡ್ ಆಗಿದ್ದು. ಅವರೇ ಹೇಳಿದ್ರು, ನೀನೇ ಯಾಕೆ ಬ್ಯಾಂಡ್ ಮಾಡಬಾರ್ದು. ಆಮೇಲೆ ನಿಶಾನ್ ಅಂತ ವೆರಿ ವೆರಿ ಟ್ಯಾಲೆಂಟೆಡ್, ಅವರು ಅರ್ಜುನ್ ಜನ್ಯ ಸರ್ ಜೊತೆನೇ ವರ್ಕ್ ಮಾಡೋದು. ಅವರು ಇವಾಗ ಸುಮಾರು ಅವರು ಪ್ಲೇಬ್ಯಾಕ್ ಸಿಂಗಿಂಗ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ತುಂಬ ಒಳ್ಳೆ ಪರ್ಫಾರ್ಮರ್. ಕ್ರೌಡ್ ಇದ್ದರೆ ಕ್ರೌಡ್ ಮಧ್ಯೆ ಹೋಗಿ ಡ್ಯಾನ್ಸ್ ಮಾಡಿ ಅವ್ರನ್ನ ತುಂಬ ಚೆನ್ನಾಗಿ ಅವ್ರನ್ನ ಇದು ಮಾಡ್ತಾರೆ. ನಾನು ಅವ್ರಿಗೆ ಕೇಳಿದೆ ನಿಶಾನ್ಗೆ, ಹಿಂಗೆ ಮಾಡೋಣವಾ ಹಾಗೆ ಅಂತ. ಹಾಗೆ ಆಗಿ ಒಂದು ಟೀಮ್ ಕ್ರಿಯೇಟ್ ಆಯಿತು. ಕಾರವಾರಲ್ಲಿ ಫಸ್ಟ್ ಶೋ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ತುಂಬ ಇಷ್ಟ ಆಯಿತು, ಅಲ್ಲಿ ಕಾಲೇಜ್ ಅವ್ರಿಗೆ ಮತ್ತೆಲ್ಲ ಕಡೆ. ಹಾಗೆ ಸುಮಾರು ಕಡೆ
ಪರ್ಫಾರ್ಮ್ ಮಾಡಿದ್ವಿ. ಆಮೇಲೆ ಇನ್ನೂ ಅದನ್ನ ಸ್ವಲ್ಪ ಬಿಲ್ಡ್ ಮಾಡಬೇಕು. ಓಕೆ. ಜೊತೆಗೆ ಮೈಸೂರು ದಸರಾ ವೇದಿಕೆ ಆಗಿರಬಹುದು, ರಾಜ್ಯದ ಪ್ರತಿಷ್ಠಿತ ಉತ್ಸವಗಳಾಗಿರಬಹುದು, ಇಸ್ಕಾನ್ ದೇವಸ್ಥಾನದಲ್ಲಿ ನಾನು ಆಗ್ಲೇ ಹೇಳಿದಾಗೆ ಯಾವುದೇ ಕುಳಿತುಕೊಂಡು ಭಕ್ತಿ ಪ್ರಧಾನವಾಗಿ ಕಾನ್ಸರ್ಟ್ ಮಾಡಿದ್ರು ಸೈ ಫಾಸ್ಟ್ ನಂಬರ್ ಹಾಡು ಸ್ಟೇಜಲ್ಲಿ ಅಂದರೆ ಅದಕ್ಕೂ ಕೂಡ ಜೈ ಅಂತ ಹೇಳಿ ಹಾಡೋ ಥರ. ಸೊ ಈ ಥರ ದೊಡ್ಡ ದೊಡ್ಡ ವೇದಿಕೆಗಳು, ಯಾಕಂದರೆ ಮೈಸೂರು ದಸರಾ ಎಲ್ಲ ನಾವು ಟಿವಿಲಿ ನೋಡಿ ಅಥವಾ ಅರಮನೆ ಎಲ್ಲ ಕಣ್ ತುಂಬ್ಕೊಂಡು ಅಲ್ಲಿ ಹಾಡೋದಂದ್ರೆ ಎಷ್ಟು ಖುಷಿ ಅನ್ಸುತ್ತೆ ಅಂತ ವೇದಿಕೆಯಲ್ಲಿ ಹಾಡೋದು ಅಂದ್ರೆ. ತುಂಬ ಖುಷಿ ಇತ್ತು. ಚಿಕ್ಕವಳಿರ್ಬೇಕಾದ್ರೆ ದಸರಾ ಅಂತೆಲ್ಲ ಹೋಗಿ ನೋಡೋದು, ಆಮೇಲೆ ಅಲ್ಲೇ ಹೋಗ್ಬಿಟ್ಟು ಹಾಡೋದಂದ್ರೆ ಅದು ಖಂಡಿತ ಸ್ಪೆಷಲ್. ಅದು 5 times ಹಾಡಿದ್ದೀನಿ ನಾನು ಮೈಸೂರು ದಸರಾದಲ್ಲಿ. ಫಸ್ಟ್ ಶೋನೇ ಹಂಸಲೇಖ ಸರ್ ಜೊತೆ, ಆಮೇಲೆ ಮಧು ಬಾಲಕೃಷ್ಣ ಸರ್ ಜೊತೆ, ಹಂಸಲೇಖ ಸರ್ ಜೊತೆ 2 ಸಲ. ನೀವು ಹಲವಾರು ಸಲ ನೀವು ಹಲವಾರು ಸಲ ತುಂಬ ಕಡೆ ಸಿಕ್ಕಿದ್ದೀರಾ. ಆ್ಯಂಡ್ ಇನ್ನೊಂದು ಎಲ್ಲ ಉತ್ಸವಗಳು ಅದೇ ಇವೆಂಟ್ಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಅಷ್ಟೇ ಪ್ರತಿಯೊಂದು ಪ್ರೋಗ್ರಾಮ್ಸ್ಗೂ ಕರೀತಾರೆ. ಎಲ್ಲರಿಗೂ ಧನ್ಯತಾ ಭಾವ ಇದೆ, ಯಾಕಂದ್ರೆ ಒಬ್ರಿಬ್ರು ಹೆಸರು ತಗೊಳಕ್ಕಾಗೋದಿಲ್ಲ. ಓಕೆ. ಇತ್ತೀಚೆಗೆ ಕಲ್ಟ್ ಸಿನಿಮಾದ ಅಯ್ಯೋ ಶಿವನೇ ಹಾಡು ತುಂಬಾನೇ ವೈರಲ್ ಆಗ್ತಿದೆ. ನನಗೂ ಕೂಡ ಹಾಡಿನ ಹುಚ್ಚಿಡಿಸ್ಬಿಟ್ಟಿದ್ದೀರಿ. ಸೊ 1-2 ಲೈನ್ ಹಾಡ್ಬೋದಾ? ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ, ಕಣ್ಣು ಕಣ್ಣು ಲಿರಿಕ್ಸೇ ಮರ್ತೈತು. ಹಾಳದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ, ಎದೆಯೊಳಗಡೆ ಸಿಡಿಲೊಡೆದಿದೆ ಮಳೆಯಾಗುತ್ತಿದೆ. ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ, ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ. ಈ ತಿಂಗಳು ಕಲ್ಟ್ ರಿಲೀಸ್ ಆಗೋದಿದೆ, 23rd. ಭಾರತಿ ಟೀಚರ್ 7ನೇ ತರಗತಿ ರಿಲೀಸ್ ಆಗೋದಿದೆ. ಅದಾದ್ಮೇಲೆ ಚೌಕಿದಾರ್, ಓಕೆ. ಆಮೇಲೆ ಕಟ್ಟೆ ಮರದ ತುಳು ಮೂವಿ ರಿಲೀಸ್, ರೈಸ್ ಆಫ್ ಅಶೋಕ. ಯಾರು ಸಿನಿಮಾಗಳಿಗೂ ಪೃಥ್ವಿ ಹಿನ್ನೆಲೆ ಗಾಯನ ಇದೆ. ಸೊ ಎಷ್ಟು ಖುಷಿ ಅನ್ಸುತ್ತೆ. ಗೊತ್ತಿಲ್ಲ 2026 ತುಂಬಾ ಚೆನ್ನಾಗಿ ಹೋಗ್ತಿದೆ. ಹಿಂಗೆ ಹೋಗ್ಲಿ. ಇದೇ ಫಸ್ಟ್ ಟೈಮ್ ನಂದು ಒಂದೇ ಮಂತ್ ಈ ಥರ, ಅಂದರೆ ದೊಡ್ಡ ಮೂವಿನ ಚಿಕ್ಕ ಮೂವಿ ನನ್ನದಿಲ್ಲ. ನಾನು ಯಾರ ಮೂವಿ ಆದರೂ ನನಗೆ ಅಷ್ಟೇ ಇದಿರುತ್ತೆ, ಅಷ್ಟೇ. ನನ್ನ ಸಿಂಗಿಂಗಲ್ಲಿ ಯಾವತ್ತೂ ಇದು ಮಾಡಲ್ಲ. ಅಂದರೆ ದೊಡ್ಡ ಮೂವಿ ಚಿಕ್ಕ ಮೂವಿ ಅಂತ ಹೇಳಿಲ್ಲ, ಹೊಸಬ್ರು ಮೂವಿನೋ ಆ ಥರ ಹೇಳಿದ್ದು ನಾನು, ಅದಿಲ್ಲ. ಬಟ್ ಎಲ್ಲ ಮೂವಿನೂ ಒಳ್ಳೇದಾಗಲಿ, ಸಖತ್ ಖುಷಿ ಆಗ್ತದೆ. ನಂಗೆ ಆ್ಯಕ್ಚುಲಿ ಅಭಿನಯ ಅಂದಿದ್ದು ಎಲ್ಲಾನು ಸ್ಟೋರಿ ಹಾಕು. ಇವಾಗ ಹೆಂಗ ಆಗಿದೆ ಅಂದರೆ ನಮ್ಮನ್ನು ನಾವೇ ಇದು ಮಾಡ್ಕೋಬೇಕು. ಸೆಲ್ಫ್ ಪ್ರಮೋಷನ್ ಇವಾಗ ತುಂಬ ಇಂಪಾರ್ಟೆಂಟ್. ಯಾರೇನಾದರೂ ಅಂದ್ಕೊಂಡ್ರು ನಮ್ದು ನಾವು ಹಾಕಿದ್ರೇ ಎಲ್ಲರಿಗೂ ಗೊತ್ತಾಗೋದು. ಇವಾಗ ಅದೊಂದು ಇದಾಗ್ಬಿಟ್ಟಿದೆ, ನಮ್ಮನ್ನು ಯಾರು ಇದು ಮಾಡಲ್ಲ. ಓಕೆ. ಸೊ ಈಗ ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿದ್ದೀವಿ. ಅಪ್ಪ ಅಮ್ಮನ ನೆನಪಿಸ್ಕೊಂಡು ಒಂದು ಸಾಂಗನ್ನು ಅವರಿಗೋಸ್ಕರ ಡೆಡಿಕೇಟ್ ಮಾಡಬಹುದಾ? ಅಪ್ಪಂಗೆ ಆ್ಯಕ್ಚುಲಿ ಇದಿಷ್ಟ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹಾಗೆ ಮತ್ತೊಂದು ಇದು ಅಭಿಸರ್ ಅಪ್ಪ ಅಮ್ಮನು, ಅಭಿಸರ್ ಅಂತಾನೆ ಬರುತ್ತೆ ನನಗೆ. ಹೌದು, ಅತ್ತೆ ಮಾವನ ಪಾತ್ರ ತುಂಬಾ ಮುಖ್ಯ. ಪೃಥ್ವಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಮನೇಲಿ, ಎಲ್ಲ ಕೆಲಸ ಮುಗಿಸ್ ಬಂದು ಅವ್ರ ಅತ್ತೆ ಮಾವ ಎಲ್ಲ ತಿಂತಾರಂತೆ. ಅಲ್ಲ, ಅಡಿಗೆ ಮಾಡ್ತೀನಿ ಬಟ್ ಸಮಯ ಸಿಗೋದಿಲ್ಲ. ತಿಂಗಳಲ್ಲಿ 1-2 ದಿನ ಮಾಡ್ತೀನಿ. ಅದೇ ನಮ್ಮ ಅತ್ತೆ ಮಾವಾಗೂ ನಾನು ತುಂಬ ಇದು ಇರ್ತೀನಿ. ಅಂದರೆ ಅವ್ರ ಸಪೋರ್ಟು ತುಂಬ ಇಂಪಾರ್ಟೆಂಟ್. ಅವರು ಅಷ್ಟೇ. ಯೂಶ್ವಲಿ ನಾವು ಕೇಳ್ತೀವಿ ಅತ್ತೆ ಅಂದರೆ ಬೈತಾರೆ, ಕೆಲಸ ಮಾಡುವಂತಾರೆ, ಅಡುಗೆ. ಖಂಡಿತ ನನ್ನ ಅತ್ತೆ ಮಾವ ಆ್ಯಂಡ್ ಅಭಿಯವ್ರ ತಮ್ಮ, ಇವ್ರು 3 ಜನನೂ ಅಷ್ಟೇ. ನನ್ನ ಅಪ್ಪ ಅಮ್ಮ ಹೆಂಗೆ ನೋಡ್ಕೋತಿದ್ರು ಅಷ್ಟೇ ಚೆನ್ನಾಗಿ ನೋಡ್ಕೋತಿದ್ರು. ಒಂದಿನೂ ಈ ಕೆಲಸ ಮಾಡು ಆ ಕೆಲಸ ಒಂದಿನ ಹೇಳ. ನಾನು ಶೋ ಮುಗಿಸ್ಕೊಂಬಂದು ಲೇಟಾಗಿ ಮಲಗಿರ್ತೀನಿ, ಎಷ್ಟೊತ್ತಿಗೂ ಎದ್ದೇಳ್ತೀನಿ. ಅವಾಗಲೂ ಪಾಪ ಅವ್ರು ಬಂದ್ಬಿಟ್ಟು ಯಾವುದೇ ಕೆಲಸ ಎಲ್ಲ ಇದ್ದರೂ ನನಗೆ ತಿಂಡಿ ಮಾಡಿಕೊಡ್ತಾರೆ, ಬಿಸಿ ಬಿಸಿಯಾಗಿ ನನಗೆ ಟೀ ಮಾಡಿಕೊಡ್ತಾರೆ. ಅಂದರೆ ಅದು ಅವರ ಕರ್ತವ್ಯ ಅಲ್ಲ, ಅದು ಅಂದರೆ ಅದು ಮಾಡಲೇಬೇಕಾ. ಬಟ್ ಅವ್ರು ಮಾಡ್ತಾರೆ, ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಸೂಪರ್ ಪೃಥ್ವಿ, ನಿಮ್ಮ ಬದುಕು ಹೀಗೇ ನಗು, ಸಂತೋಷ,
ಸಂಗೀತದಿಂದ ತುಂಬಿರಲಿ ಅಂತ ನಾವು ಆಶಿಸ್ತೀವಿ. ಈ 2026ರಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಲಿ, ಮತ್ತಷ್ಟು ಹಾಡುಗಳ ಮುಖೇನ ನೀವು ಎಲ್ಲರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಅಂತ ಆಶಿಸ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಆ್ಯಂಡ್ ಚಂದನ ನಾನು ಚಿಕ್ಕವಳಿದ್ದಂಗಿನ ನೋಡ್ತಾ ಬಂದಿನಿ, ಎಲ್ಲೇ ಹೋಗಿರ್ಲಿ ಎಲ್ಲೇ ಮಾಡಿರ್ಲಿ, ಬಟ್ ಚಂದನ ಅಂದ್ರೆ ಅದೊಂದು ಆ ಒಂದು ಇದೇ ಬೇರೆ, ಅದಕ್ಕಿರೋ ಗೌರವ, ಅದಕ್ಕೊಂದಿರೋ ರೆಸ್ಪೆಕ್ಟ್ ಬೇರೆ. ಸೊ ಥ್ಯಾಂಕ್ ಯು ನನ್ನನ್ನು ಶುಭೋದಯ ಕರ್ನಾಟಕ ಕರೆದಿದ್ದೆ. ನಿಮ್ಮ ಜೊತೆ ಇಲ್ಲಿ ಕೂತ್ಕೊಂಡಿದ್ದು, ನೀವು ಸಖತ್ ಕ್ಲೋಸ್ ಇದ್ದೀರಾ ಹೊರಗಡೆ, ಬಟ್ ಇಲ್ಲಿ ಸ್ವಲ್ಪ ಫಾರ್ಮಲ್ ಆಗಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಪೃಥ್ವಿ. ಆತ್ಮೀಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಉದಯೋನ್ಮುಖ ಗಾಯಕಿ ಪೃಥ್ವಿ ಭಟ್ ಅವರ ಬದುಕಿನ ಬಗ್ಗೆ ತಿಳ್ಕೊಂಡ್ವಿ. ಅವರ ಸಂಗೀತದಿಂದ ನಿಮ್ಮ ಬದುಕು ಕೂಡ ಒಂದ್ ಸ್ವಲ್ಪ ಇನ್ಸ್ಪೈರ್ ಆಗುತ್ತೆ ಅಂತ ಆಶಿಸ್ತಾ ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.